ಗಣೇಶ್ ಸರ್ ಇದ್ದಾರೆ, ಕಿರುತೆರೆ ಹಾಗೂ ಹಿರಿತೆರೆಯಲ್ಲಿ ಕಾಣಿಸಿಕೊಳ್ಳುವಂತಹ ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕೋರಾ ಸಿನಿಮಾದ ಟೆಕ್ನಿಷಿಯನ್ಸ್ ಕೂಡ ಬಹಳ ಸ್ಪೆಷಲ್. ಈ ಚಿತ್ರದ ಡಿಒಪಿ ಸೆಲ್ವಂ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸೆಲ್ವಂ ಅವರಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಹಾಗೆಯೇ ನಮ್ಮ ಜೊತೆಗೆ ಹೇಮಂತ್ ಕುಮಾರ್ ಅವರು ಚಿತ್ರ కష్టపడి అసిస్టెంట్స్ వండర్ఫుల్ గా చేశారు. అలాగే మా డైరెక్టర్ గారు దేంట్లో ఇద్దరు విలన్ ఉన్నారండి. ఒకరు మా మూర్తి గారు, వాయిస్ ఇచ్చింది మా డైరెక్టర్ గారు. సో ఇద్దరు విలన్స్ అంత బ్యూటిఫుల్ గా డబ్బింగ్ వచ్చింది. ఎట్లా యాక్ట్ చేసిన మూర్తి గారు అలాగే వాయిస్ కూడా అంత గంభీరంగా వచ్చింది. సో దీన్ని యాక్ట్ చేసిన అందరికీ మేము హైదరాబాద్లో విజయవాడ వైజాగ్లో ప్లాన్ చేస్తున్నాం ఫంక్షన్. అందరూ ఆర్టిస్ట్ అందరూ వచ్చి మాకు హెల్ప్ చేయాలని ನಿರ್ದೇಶಕ ಶ್ರೀ ಮತ್ತೊಬ್ಬ ಗೆಳೆಯ ಪಿ ಮೂರ್ತಿ ಅವರು, ಸುನಾಮಿ ಕಿಟ್ಟಿ ಎಲ್ಲ ಗೆಳೆಯರ ತಂಡ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡಿದೆ. ಅವ್ರು ಹೇಳಿದಾಗೆ ಇವತ್ತು ಒಂದಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಒಪ್ಪಿಸಿದ್ದೀವಿ, ನೀವು ಜನಗಳಿಗೆ ಒಪ್ಪಿಸಿ. ಇವತ್ತು ಏನು ಕನ್ನಡ ಸಿನಿಮಾ ಒಂದು ಮಾರುಕಟ್ಟೆ ಎಲ್ಲ ಕಡೆ ವ್ಯಾಪಕವಾಗಿ ಒಂದು ದೊಡ್ಡ ಮಟ್ಟಕ್ಕೆ ಓಪನ್ ಆಗ್ತಿದೆ, ಬಹಳ ಖುಷಿಯಾಗುವಂಥ ವಿಚಾರ. ಇವತ್ತು ಬಾಲಾಜಿ ಸರ್ ಅವರು ತೆಲುಗು ವಿತರಣೆನ ಬಾಲಾಜಿ ಸರ್ ಅವರು ತಗೊಂಡಿದ್ದಾರೆ. ಸರ್ ನಿಮಗೆ ಗುಡ್ ಲಕ್. ಆಲ್ರೆಡಿ ಸಾಂಗ್ 1 ಮಿಲಿಯನ್ ವ್ಯೂಸ್ ಮೇಲೆ ಜಾಸ್ತಿ ಆಗಿದೆ. ಟೀಸರ್ ಕೂಡ ಬಹಳ ತುಂಬಾ ಚೆನ್ನಾಗಿ ರೀಚ್ ಆಗಿದೆ. ನೀವೇನು ತುಂಬಾ ಮಾತಾಡೋದಿದೆ, ತುಂಬಾ ಆಮೇಲೆ ಮಾತಾಡ್ತಾರೆ, ತುಂಬಾ ಜನ ಮಾತಾಡೋದಿದೆ ಅಂತ. ಥ್ಯಾಂಕ್ ಯು, ಲವ್ ಯು. ಸೊ ಎಲ್ರಿಗೂ ಖುಷಿಯಾಗುತ್ತೆ. ಈ ಸಾಂಗ್ಸ್ ಚೆನ್ನಾಗಿ ಬಂದಿದೆ, ಸೂಪರ್ ಸಾಂಗ್ಸ್ ಇದೆ. 3 ಅದರ್ ಲ್ಯಾಂಗ್ವೇಜಸ್ ತಗೊಳ್ಳೋದು ಇನ್ನೂ ತುಂಬ ಖುಷಿ ಆಯಿತು ನಮಗೆ. ಸೊ ಒಂದು ಟ್ರಸ್ಟ್ ಬಂತು, ಖಂಡಿತ ನಾವು ಮಾಡಿರೋ ಹಾರ್ಡ್ ವರ್ಕ್ ಇಟ್ ಇಸ್ ಎಕ್ಸಲೆಂಟ್ ಅಂತ. ಸೊ ಬ್ಯೂಟಿಫುಲ್ ಆಗಿ ನಮ್ಮ ಜೊತೆಲಿ ಒಂದು ಟ್ರಾವೆಲ್ ಮಾಡಿ ಶ್ರೀ ಸರ್ ಅವರು ಒಂದೊಂದು ಫ್ರೇಮಲ್ಲೂ ನಮ್ಮ ಜೊತೆಲಿ ಕೂತ್ಕೊಂಡು ವರ್ಕ್ ಮಾಡಿ ಡೇ ನೈಟ್ ವರ್ಕ್ ಮಾಡಿ ಇವತ್ತು ಈಗ ಅದ್ಭುತ ಒಂದು ಮ್ಯೂಸಿಕ್ ಮತ್ತು ಫಿಲಮ್ ಮಾಡಿದ್ದಾರೆ, ಸೂಪರಾಗಿ ಬಂದಿದೆ. ಸೊ ಅದಕ್ಕೆ ಸಾಹಿತ್ಯ ಬರೆದರು ಇಲ್ಲೇ ರೇವಣ ನಾಯಕ್ ಸ್ಪಾಟಲ್ಲಿ ಕಂಪೋಸ್ ಮಾಡಿ ಹಾಗೆ ಲಿರಿಕ್ಸ್ ಬರೆದು ಇದನ್ನು ರೆಡಿ ಮಾಡಿದೆ. ಕೊಟ್ಟರು. ಮೊದಲು ಸಮ್ಮನ ಮೂವಿಗೆ ನಾನು ಸಾಹಿತ್ಯ ಬರೆದಿದೆ. ಹಲವಾರು ಸಿನಿಮಾಗೆ ಸಾಹಿತ್ಯ ಬರೆದ್ರು ನಾವು ಇವತ್ತಿನವರೆಗೂ ಎಲೆಮರೆ ಕಾಯಿ ಥರನೇ ಬದುಕ್ತಾ ಇದ್ದೀವಿ. ನಮ್ಮನ್ನು ಗುರುತಿಸುವಂಥ ಕೆಲಸ ಮಾಡಿದ್ದು ಮೂರ್ತಿ ಸರು ಮತ್ತು ನಮ್ಮ ಡೈರೆಕ್ಟರ್ ಶ್ರೀ ಸರು. ನಮ್ಗೆ ಅವಕಾಶ ನಿಮ್ಮಂಥ ಪ್ರತಿಭೆಗಳು ಮುಂದೆ ಬರಬೇಕು ಅನ್ನೋವಂಥ ಒಂದು ಅವಕಾಶ ಕೊಟ್ಟವರಲ್ಲ, ಅವ್ರಿಗೆ ನನ್ನ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರು ನಮ್ಮಂಥ ಬಡ ಸಾಹಿತಿಗಳು ನಮ್ಮಂಥವ್ರಿಗೆ ಅವಕಾಶ ಕೊಡಿ. ಹಾಗೆ ಈ ಸಿನಿಮಾ ಒಂದು ಒಳ್ಳೆ ಮಟ್ಟದಲ್ಲಿ ಯಶಸ್ಸು ಕಾಣೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಥ್ಯಾಂಕ್ಸ್. ಈಗ ಅವಕಾಶ ಕೊಟ್ಟಿದ್ದಕ್ಕೆ. ಎರಡನೇದು ಡಾಲಿ ಡೈರೆಕ್ಟರ್. ಸೊ ಅವ್ರ ಜೊತೆ ನನ್ನ ಫಸ್ಟ್ ಸಿನಿಮಾ ಇತ್ತು, ನನ್ನೊಂದು 30 ಫಿಲಿಮ್ಸ್ ಆಗಿದೆ. ಸೊ ಅವ್ರ ಜೊತೆ ಹೆಂಗೆ ಇವರು ನಮ್ಗೆ ಸಿಂಕ್ ಆಗ್ತಾರ ಇಲ್ವಾ, ಅವ್ರ ಬಾಡಿ ನೋಡೋದು ಎಷ್ಟು ಹೈಟ್ ಇದೆ ಹೇಗೆ ಏನು ಅಂತ ಭಯ ಪಟ್ಕೊಂಡಿದ್ದೆ. ನಿಜವಾಗ್ಲೂ ಅವರು ಒಂದು ಮಗುತರ ವರ್ಕಲ್ಲಿ ರಾಕ್ಷಸ, ಊಟನೂ ಮಾಡಲ್ಲ, ಆ ಥರ ಒಂದು ವರ್ಕರು. ನಾನು ಮಾಡಿದ್ದ 30 ಸಿನಿಮಾದಲ್ಲಿ ನನಗೆ ಬೆಸ್ಟ್ ಡೈರೆಕ್ಟರ್ ಅಂದರೆ ಸೊ ಶ್ರೀ ಅವರು ಹೇಳ್ಕೋಬೇಕು ಅಂತ ಅನ್ಕೋತೀನಿ. ನಮ್ಮ ಮೂರ್ತಿ ಸರ್ ಮತ್ತೆ ಹೊರಟ ಶ್ರೀ ಸರ್ ಸೇರ್ಕೊಂಡು ಮಾಡಿರುವಂತ ಈ ಕಥೆಯ ಒಳಗೆ ಒಂದು ಅದ್ಭುತವಾದಂತ ಕತೆ ಸೇರ್ಕೊಂಡಿದೆ. ಈ ಹಿಂದೆ ನಡೆದಿರಬಹುದಾದ ಅಥವಾ ಇನ್ನು ಮುಂದೆ ನಡಿಬಹುದಾದಂತಹ ಒಂದು ಕಥೆಯನ್ನ ನಡಿಬಹುದಾದ ಕಥೆಯನ್ನ ಅದ್ಭುತವಾದಂತ ಒಂದು ಚಿತ್ರವಾಗಿಸಿದ್ದಾರೆ. ಸಕಲೇಶ್ಪುರದ ಹತ್ರ ಯಾವುದೋ ಒಂದು ಕಾಡಲ್ಲಿ ಶೂಟಿಂಗ್ ನಡೆಯುವಾಗ ಒಂದು ಸೆಟ್ ಹಾಕಿದ್ರು, ಗುಡಿಸಲುಗಳ ಸೆಟ್. ನಾನು ಆ ಗುಡಿಸಲಲ್ಲೇ ಮಲ್ಕತ್ತಿದ್ದೆ. ನನಗೆ ಅರ್ಧರಾತ್ರಿಯಲ್ಲಿ ಎದ್ದು ಓಡಾಡೋ ಅಭ್ಯಾಸ. ಅರ್ಧರಾತ್ರಿಯಲ್ಲಿ ಎದ್ದು ಓಡಾಡುವಾಗಲೂ ಸೆಲ್ವಂ ಮತ್ತೆ ಶ್ರೀ ಸರ್ ಅಲ್ಲಿ ಕೂತಿರ್ತಿದ್ರು, ಅವ್ರು ಮಾತು ಕೇಳ್ತಿದ್ರು, ಮಾತಲ್ಲಿ ತೊದಲಿಕೆ ಇರ್ತಿದ್ರು. 3 ಗಂಟೆ ರಾತ್ರಿಗೆ ಬೆಳಿಗ್ಗೆ 5:15 ಎದ್ದು ನಾನು ರೆಡಿಯಾಗಿ 6 ಗಂಟೆಗೆ ಸೆಟ್ಗೆ ಹೋಗುವಾಗ ಅವರಿಬ್ಬರು ಸೆಟ್ಟಲ್ಲಿ ಇರ್ತಿದ್ರು. ಇದು ಹೇಗೆ ಅಂತ ನನಗೆ ಇವತ್ತಿನವರೆಗೂ ಅರ್ಥ ಆಗಿಲ್ಲ. ಈಗ ಇವರು ನಮ್ಮ ಸೆಲ್ವಂ ಸರ್ ಹೇಳಿದ್ರು, ಶ್ರೀ ಅವರು ರಾಕ್ಷಸ ಅಂತ. ನಿಜ ಹೇಳ್ತೀನಿ, ಅವರು ಕೆಲಸದಲ್ಲಿ ರಾಕ್ಷಸ. ಸೆಟ್ಟಿಗೆ ಹೋಗಿ ಆ ಮನುಷ್ಯ ನನ್ನ ಜೊತೆ ಮಾತಾಡಿದ ಮೇಲೆ ನನ್ಗನ್ನಿಸ್ತು ಇದು ಮಗುವಿನಂಥ ಮನಸ್ಸಿನ ಹುಡುಗನ ಒಳಗೆ ಯಾಕೆ ಈ ಥರದ್ದೆಲ್ಲ ಬಂತು ಅಂತೇಳಿ ಇಷ್ಟರವರೆಗೆ ಅವರನ್ನ ಬ್ರೈನ್ ವಾಶ್ ಮಾಡ್ತಾ ಬಂದಿದ್ದೀನಿ. ಪರಿಪೂರ್ಣ ಮನುಷ್ಯರಾಗಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕೋರದ ಒಳಗೆ ಒಂದು ಅದ್ಭುತವಾದಂಥ ಕಥೆ ಇದೆ.
ದಯವಿಟ್ಟು ನನ್ನ ಮಾಧ್ಯಮ ಮಿತ್ರರು, ಅಣ್ಣಂದರು, ತಂಗಿಯಂದರು ಎಲ್ಲರೂ ಸೇರಿಕೊಂಡು ನೀವು ನನಗೆ ಸಪೋರ್ಟ್ ಮಾಡಿದ್ರೆ ನಮ್ಮ ಮೂರ್ತಿ ಸಾರ್ ಇರ್ಬೋದು, ವರಟ ಶ್ರೀ ಸಾರ್ ಇರ್ಬೋದು, ಅವ್ರು ಮಾಡಿದಂಥ ಅವ್ರು ಹಾಕಿರುವಂಥ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಅಂತ ಕೇಳ್ಕೊತಿದ್ದೀನಿ. ನಿಮ್ಮ ಎಲ್ಲರ ಸಹಕಾರ ನಮಗೆ ಮುಖ್ಯ ಆಗುತ್ತೆ. ಜಾಸ್ತಿ ಮಾತಾಡಿದಂತ ಕಾಣುತ್ತೆ. ಅನ್ನ ಹೋಗ್ಬಿಟ್ರು ಕೆಳಗೆ. ಶ್ರೀ ವರಟ ಮಾಡಿದಾಗಿಂದ ಆತ್ಮೀಯರು, ಇವರಿಬ್ರು ಕಾಂಬಿನೇಷನ್ ಇಂದ ಈ ಸಿನಿಮಾ ಒಳಗಡೆ ನನ್ನ ಪಾತ್ರ ಪ್ರವೇಶ ಆಗುತ್ತೆ. ನಾನು ಇಲ್ಲಿ ನಾಯಕಿಯ ತಂದೆಯಾಗಿ ಕಾಣಿಸ್ಕೊಂಡಿದ್ದೀನಿ. ವಯಸ್ಸಾಯ್ತು ನನಗೂ. 7 ವರ್ಷದಿಂದ ನಾನು ಹೀರೋಯಿನ್ ಜೊತೆ ಡುಯೆಟ್ ಹಾಡಿದ್ದೆ ಹೀರೋ ಆಗಿ. ಟಕ್ಕನ್ಬಿಟ್ಟು ಬರ್ತಿ ಕೊಟ್ರು. ಬಟ್ ಇದ್ರಲ್ಲಿ ಒಂದು ಲಕ್ ಏನು ಅಂತ ಅಂದ್ರೆ 2 ಶೇಡ್ ಇದೆ. ಒಂದು ಯಂಗ್ ಗೆಟಪ್ ಅಲ್ಲೂ ಇರ್ತೀನಿ, ಓಲ್ಡ್ ಗೆಟಪ್ ಅಲ್ಲೂ ಕಾಣಿಸ್ಕೊಡ್ತೀನಿ. 2 ಶೇಡ್ ಇರುವಂತಹ ಒಂದು ಅಪರೂಪದ ಪಾತ್ರ. ಬಹಳಷ್ಟು ಜನ ಆಲ್ರೆಡಿ ಸಿನಿಮಾ ನೋಡಿರೋರು, ಅದ ಇನ್ಕ್ಲೂಡಿಂಗ್ ನಮ್ಮ ಕಲಾವಿದನಿಗೆ ಯಾವಾಗ ಅದೊಂದು ಖುಷಿ ಆಗುತ್ತೆ ಅಂದ್ರೆ, ಏತಿ ಇನ್ ಸೂಪರ್ ಮಾಡಿದ್ಯಮ್ಮ ಅನ್ನೋ ಒಂದು ಮಾತು ಕೇಳಿದಾಗ ಖುಷಿ ಆಗುತ್ತೆ. ಆ ಮಾತು ಬಂತು. ಅದಕ್ಕೆ ಎಲ್ಲಕ್ಕಿಂತ ಮೊದಲು ಬಂದಿದ್ದು ನಮ್ಮ ಮಠ ಸಾರಿಂದ. ಅವರು ಡಬ್ ಮಾಡಕ್ ಹೋದಾಗ ನನ್ನ ಸೀನ್ ನೋಡ್ಬಿಟ್ಟು ಫೋನ್ ಮಾಡಿ ಬಹಳ ಹೊಗಳಿದ್ರು. ನನಗೆ ನಾನೇ ವೇದಿಕೆ ಮೇಲೆ ಹೇಳ್ಕೋಬಾರ್ದು ಆಕ್ಚುಲಿ. ಆದ್ರೆ ಒಂದು ಸಿನಿಮಾ ಮಾಡಿದ ನಂತರ ನಾವು ಮಠ ಸಾರ್ ಹೇಳಿದ್ರು, ಸೆಟ್ ಅಲ್ಲಿ ಸಕಲೇಶ್ಪುರ ಕಳಸಾದಲ್ಲೆಲ್ಲ ಬಹಳ ಕಷ್ಟಪಟ್ಟಿದ್ವಿ. ಎಲ್ಲ ಕಾಡಲ್ಲೇ ಶೂಟ್ ಮಾಡ್ತಿದ್ರು, ಸೆಟ್ ಅಲ್ಲಿ ಶೂಟ್ ಮಾಡ್ತಿದ್ರು. 10 ಗಂಟೆ ಕಳಿಸ್ಬಿಡ್ತೀವಿ ಅಂದ್ಬಿಟ್ಟು ಬೆಳಗ್ಗೆ 6:30ವರೆಗೂ ಶೂಟ್ ಮಾಡಿಸಿದ್ದಾರೆ ಬಹಳ ಪ್ರೀತಿಯಿಂದ. ಒಬ್ಬ ಕಲಾವಿದನಾಗಿ ಸಲ್ಲೋಮ್ ಸರ್ ಅಷ್ಟೇ. ಒಂದ್ಸಲ ಅಂತೂ ಬೆಂಕಿ ಅಂತ ಅವ್ರ ಹತ್ರಕ್ಕೆ ಹೋಗ್ಬಿಟ್ಟಿದ್ರು, ಕ್ಯಾಮ್ರಾ ಬಿಟ್ಟು ಓಡೋಗ್ಬಿಟ್ಟಿದ್ರು. ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ, ಇವರೆಲ್ಲೂ ಪ್ಯಾನ್ ಇಂಡಿಯಾ ಸಿನಿಮಾ ಅಥವಾ ದೊಡ್ಡ ಸಿನಿಮಾ ಅಂತ ಎಲ್ಲೂ ಬಾಯ್ ಬಿಟ್ಟು ಯಾರು ಹೇಳ್ತಾ ಇಲ್ಲ. ಆದ್ರೆ ಸ್ಕ್ರೀನ್ ಮಾತಾಡ್ತಾ ಇದೆ. ಸ್ಕ್ರೀನ್ ಮಾತಾಡೋದಕ್ಕೆ ಕಾರಣ ಮೂರ್ತಿ ಅವರು, ಶ್ರೀ ಅವರು, ಸೆಲ್ವಂ ಅವರು, ಅಲ್ಲಿ ಸೆಟ್ ಹುಡುಗರುಗಳು, ಬೇರೆ ಎಲ್ಲ ಪ್ರತಿಯೊಬ್ಬ ಕಲಾವಿದರು. ಕಿಟ್ಟಿನ ನಾವು ಬರಿಬಾರ್ದು. ನಾನು ಮೊದಲು ಕಿಟ್ಟಿ ಸುಮ್ಮನೆ ಟಿವಿ ಶೋ ಇಂದ ಬಿಲ್ಡಪ್ ಹೀರೋ ಆಗ್ಬಿಟ್ಟಾನೆ, ಏನೇನು ಕತೆ ಅಂತ ಮನ್ಸಲ್ಲಿ ಅನ್ಕೊಂಡಿದ್ದು. ಹೌದು, ಒಬ್ಬ ಪತ್ರಕರ್ತನಾಗಿ ನಮ್ಗೆ ಸ್ವಲ್ಪ ಅನುಮಾನಗಳು ಜಾಸ್ತಿ ಇರ್ತವೆ. ಸೊ ಹಾಗಾಗಿ ಆ ತರ ಅನ್ಕೊಂಡಿದ್ದೆ. ಇಲ್ಲ, ನಿಜ ಹೇಳ್ಬೇಕು ಅಂತಂದ್ರೆ ಅವ್ನು ರಿಯಾಲಿಟಿ ಶೋ ವಿನ್ನರ್ ಎಲ್ಲ ಆಗಿದ್ರು ಕೂಡ ಅದೇನಾದ್ರು ಸಣ್ಣ ಟಿಪ್ಸ್ ಕೊಟ್ಟರು ಕೂಡ ತಗೊಂಡು ಮಾಡ್ತಿದ್ದ ಕಿಟ್ಟಿ. ನಂಗೆ ಅವಾಗ ತುಂಬಾ ಖುಷಿ ಆಯ್ತು. ದಾರಿ ತುಂಬಾ ದೊಡ್ಡದಿದೆ ಅಂತ. ಇನ್ನು ಚರಿಷ್ಮಾ ನಮ್ಗೆ ಹೊಸ ಪರಿಚಯ. ಇನ್ನು ಮುನಿ ಮತ್ತೆ ಸೌಜನ್ಯ ತಿಂದಾಕ್ಬಿಟ್ಟಿದ್ದಾರೆ ಅಪ್ಪ ಅಮ್ಮ ಆಗಿ. ಕಾಫಿ ಎಸ್ಟೇಟು, ಟೀ ಎಸ್ಟೇಟು, ಕಾರು, ಈ ತರದೆಲ್ಲ ಒಂದು ಶೂಟಿಂಗ್ ಮೂಡಲಿತ್ತು. ಸಿನಿಮಾ ನಾನು ನೋಡಿದ್ದೀನಿ, ಸುಳ್ಳು ಹೇಳ್ಬಾರ್ದು ನೋಡಿಲ್ಲ ಅಂತ. ಸೆಕೆಂಡ್ ಹಾಫ್, ಫಸ್ಟ್ ಹಾಫ್ ನೋಡಿ ಡಿಸಿಷನ್ ಬರಬೇಡಿ. ಸೆಕೆಂಡ್ ಹಾಫ್ ನೋಡಿದ್ರೆ ನೀವೇ ಬಂದು ಖುದ್ದಾಗಿ ಪ್ರಚಾರ ಮಾಡ್ತೀರಾ. ಅಷ್ಟರ ಮಟ್ಟಿಗೆ ಗಟ್ಟಿತನದ ಪಾತ್ರ ಕತೆಗೊಂದು ಹಿನ್ನೆಲೆ, ಎಲ್ಲರ ಅದ್ಭುತವಾದ ಅಭಿನಯದ ಸಮ್ಮಿಶ್ರಣ ಇದೆ ಅಂತ ನಾನು ಬಹಳ ಹೆಮ್ಮೆಯಿಂದ ಮನಸಾರೆ ಹೇಳಲಿಕ್ಕೆ ನಾನು ಬಯಸ್ತೀನಿ. 11:30 ಗಂಟೆ ಬೆಳಿಗ್ಗೆ ಸ್ಟಾರ್ಟ್ ಆಗಿದ್ದು, ನೆಕ್ಸ್ಟ್ ಡೇ ಬೆಳಿಗ್ಗೆ 5:30-6 ಗಂಟೆಗೆ ಮುಗೀತು. ಈಗಾಗಲೇ ಇಬ್ರು ದಾನಿವಾಲಗಳು, ನಮ್ಮ ಮಠ ಅಣ್ಣ ಅವರು ಮತ್ತೆ ಯತಿರಾಜ್ ಅವರು ಕೆಲಸದ ಬಗ್ಗೆ ಎಲ್ಲ ಹೇಳಿದ್ದಾರೆ. ಇಡೀ ರಾತ್ರಿ ನನಗೆ ಜಸ್ಟ್ ಒಂದು ಕೌಪಿನ, ಆ ಕೌಪಿನದ ಮೇಲೆ ನನಗೆ ಬೂದಿ ಎಲ್ಲ ಬಡ್ದು, ದಾಡಿ ಮೀಸೆ ಎಲ್ಲ ಹಾಕಿ ವಿಚಿತ್ರ ಒಂದು ಗೆಟಪ್ ಅನ್ನು ಹಾಕಿದ್ರು. ಬಟ್ ಗೆಟಪ್ಗೆ ಸೆಲೆಕ್ಟ್ ಮಾಡಕ್ ಮೊದಲು ಮೂರ್ತಿ ಅವರು ನನಗೆ ಫೋನ್ ಮಾಡಿ ಹೇಳಿದ್ರು, ಗಣೇಶನ ಒಂದು ಪಾತ್ರ ಇದು ಮಾಡ್ಬೇಕು ನೀವು ಅಂತ. ಬಟ್ ಅಗೋರಿ ಪಾತ್ರ ಯಾವತ್ತೂ ಮಾಡಿಲ್ಲ ನಾನು. ಒರಿಜಿನಲ್ ದಾಡಿ ಬೇಡ ಇರ್ಲಿಲ್ಲ ನನಗೆ. ಇಲ್ಲ ನೀವು ಮಾಡ್ತೀರಾ ಅಂದ್ರು. ಆಮೇಲೆ ಗ್ರೂಪ್ ಅಲ್ಲಿ ಚರ್ಚೆ ನಡೀತಾ ಇತ್ತು. ನಾನು ಆ ಗ್ರೂಪ್ ಅಲ್ಲಿ ಇದ್ದೆ, ಬಟ್ ಅವ್ರಿಗೆ ಗೊತ್ತಿಲ್ಲ ನಾನು ಗ್ರೂಪ್ ಅಲ್ಲಿ ಇರೋದು. ಮಠ ಪಾತ್ರನ ನಿರ್ವಹಿಸ್ತಾರೆ ಅಂತ ಒಂದು ಭರವಸೆ ಕೊಟ್ಟರು. ಆಮೇಲೆ ಗ್ರೂಪ್ ಅಲ್ಲಿ ಇದ್ದವರು ಎಲ್ಲ ಪಾಸಿಟಿವ್ ಆಗಿ ಮಾತಾಡೋದು. ಮಠಾಣ ಅಂತೂ ಜಸ್ಟ್ ಫೋನ್ ಮಾಡಿ ನನಗೆ ಬಹಳ ಪಾತ್ರ ಆದ್ಮೇಲೆ, ನಿರ್ವಹಣೆ ಆದ್ಮೇಲೆ ಚರ್ಚೆ ಮಾಡುವಾಗ ಮಠ ಅವರೆಲ್ಲ ತುಂಬಾ ಚೆನ್ನಾಗಿ ಅಗೋರಿ ಪಾತ್ರ ನಿಮ್ಗೆ ಬಹಳ ಒಪ್ಪಿದೆ, ಚೆನ್ನಾಗಿ ಮಾಡಿದ್ದೀರಾ ಅಂತ ಪ್ರಶಂಸೆ ಕೊಟ್ಟರು. ಒಬ್ಬ ಹಿರಿಯ ಕಲಾವಿದರು ಇನ್ನೊಬ್ಬರಿಗೆ ಪ್ರಶಂಸೆ ಮಾಡಿದಾಗ ಬಹಳ ಖುಷಿ ಆಗುತ್ತೆ. ಹಾಗೆ ಇವತ್ತು ಹಾಡು ನೋಡಿದಾಗ ಬಹಳ ಇಷ್ಟ ಆಯ್ತು. ಅದಕ್ಕೆ ಫುಲ್ ಕ್ರೆಡಿಟ್ ನಮ್ಮ ಸೆಲ್ವಂ ಸರ್ಗೆ. ಇಡೀ 100 ಮಾರ್ಕ್ಸ್ ಹಾಡಿಗೆ ನಾವು ಕೊಡೋದಿದ್ರೆ ಫೋಟೋಗ್ರಫಿ ಕೊಡ್ಬೋದು ಅಂತ ನಾನು ಭಾವಿಸ್ತೀನಿ. ಬಹಳ ಅದ್ಭುತವಾಗಿ ಫೋಟೋಗ್ರಫಿ ಮಾಡಿದ್ದೀರಾ. ಜೊತೆಗೆ ಇಬ್ಬರ ಕಾಂಬಿನೇಷನ್, ಶ್ರೀ ಮತ್ತೆ ಮೂರ್ತಿಯವರ ಕಾಂಬಿನೇಷನ್ ಬಹಳ ಅತ್ಯದ್ಭುತವಾಗಿದೆ. ಎಲ್ಲಾ ಪಾತ್ರಗಳು ಕೂಡ ಎತ್ತಿರಾದವರು ಹೇಳಿದಾಗೆ ಕಷ್ಟಪಟ್ಟು ಮಾಡಿದ್ದೀವಿ. ಆ ಪಾತ್ರಕ್ಕೆ ಒಂದು ಸಿನಿಮಾಗೆ ಹೆಸರು ಬರಬೇಕಾದ್ರೆ ಮಾಧ್ಯಮದವರು ಆ ಸಿನಿಮಾ ಬಗ್ಗೆ ಒಂದೆರಡು ಒಳ್ಳೆ ಮಾತಾಡಿದ್ರೆ ನಿಜಕ್ಕೂ ನಾವು ಪಟ್ಟಿರೋ ಶ್ರಮಕ್ಕೆ ಬೆಲೆ ಸಿಗುತ್ತೆ ಅಂತ ಭಾವಿಸ್ತೀನಿ. ಇಡೀ ತಂಡಕ್ಕೆ ಶುಭವಾಗ್ಲಿ. ಕೋರಾ ತಂಡ ಸುನಾಮಿಯ ರೀತಿಯಲ್ಲಿ ಸುನಾಮಿ ಕಿಟ್ಟಿಗೆ ಒಂದು ಒಳ್ಳೆ ಹೆಸರನ್ನ ತಂದ್ಕೊಡ್ಲಿ. ಆ ಸುನಾಮಿನಲ್ಲಿ ನಾವೆಲ್ಲರೂ ಕೊಚ್ಕೊಂಡು ಹೋಗೋ ಬದಲು ಒಂದು ದರ ಸೇರೋಣ ಅಂತ ಆಶಿಸ್ತಾ, ಪಿ ಮೂರ್ತಿಯವ್ರಿಗೂ ಹಾಕಿರೋ ಬಂಡವಾಳ ಬರಲಿ. ಈ 1 ಮಿಲಿಯನ್ 2 ಮಿಲಿಯನ್ ಯಾವುದಕ್ಕೂ ಯೂಸ್ ಬರಲ್ಲ. ಒಂದು ನಮ್ಮ ಸಮಾಧಾನಕ್ಕೆ ಅಷ್ಟೇ ಅದು. ಅದೇ ತರ 1 ಮಿಲಿಯನ್ ದುಡ್ಡು ಬಂದಾಗ ಮಾತ್ರ ಅದು ನಮಗೆ ಒಳ್ಳೇದು ಅಂತ ಭಾವಿಸ್ತೀನಿ. ತಾಯಿ ಪಾತ್ರ ಅಂತ ಹೇಳಿ ಹೀರೋ ಯಾರು ಸರ್? ಕಿಟ್ಟಿ ನಾನು ಕಾಂಬಿನೇಷನ್ ಅಲ್ಲಿ ತುಂಬಾ ರಿಯಾಲಿಟಿ ಶೋಸ್ ಮಾಡಿದೀವಿ. ಇದೇನು ತಾಯಿ ಪಾತ್ರ ಅಂತ ಹೇಳಿ ನೀನ್ ಬಂದ್ ಕತೆ ಕೇಳು ಆಮೇಲೆ ಗೊತ್ತಾಗುತ್ತೆ ಅಂತ ಹೇಳಿದ್ರು.
ಸೊ ವರಟ ಸರ್ ಅಂತ ಕೇಳಿದ ತಕ್ಷಣ ಇನ್ನೂ ಖುಷಿ ಆಯ್ತು. ನಾನು ಶ್ರೀ ಸರ್ ಅನ್ನೋದು ಮರ್ತ್ಬಿಟ್ಟಿದ್ದೀನಿ. ಐ ಕಾಲ್ ಯು ವರಟ ಸರ್ ಓನ್ಲಿ. ಯು ಡಿಸರ್ವ್ ದಟ್ ನೇಮ್ ಬಿಕಾಸ್ ಯು ಆರ್ ವರಟ ಓನ್ಲಿ ಇನ್ ವರ್ಕ್ ಆ ಥರ. ಸೊ ಹೋಗಿ ಕತೆ ಕೇಳಿದಾಗ ತುಂಬಾ ಇಷ್ಟ ಆಯ್ತು. ಇದರಲ್ಲಿ ಯತಿ ಸರ್ ಆಲ್ರೆಡಿ ಹೇಳಿದ್ದಾರೆ 2 ಶೇಡ್ಸ್ ಇದೆ ನಮಗೆ, ಅದು ರಿವೀಲ್ ಮಾಡಿದ್ರೆ ಅಷ್ಟೇ ಡೈರೆಕ್ಟರ್ ನಮಗೆ 2 ಶೇಡ್ಸ್ ಇದೆ, ಫ್ಲಾಶ್ ಬ್ಯಾಕ್ ಅಲ್ಲಿ ಮತ್ತೆ ಪ್ರೆಸೆಂಟ್ ಶೇಡ್ಸ್ ಇದೆ. ಹಾಗಾಗಿ ತುಂಬಾ ಚೆನ್ನಾಗಿದೆ ಪಾತ್ರ. ಈ ಪಾತ್ರ ಏನಂದ್ರೆ ಎಮೋಷನಲ್ ಮತ್ತೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರ. ಅವ್ರು ಹೇಳಿದ್ರು ಸೌಜನ್ಯ ಅವ್ರು ಆಕ್ಟಿದರು ಸೊ ಮಾಡಿ ಅಂತ ಹೇಳಿ. ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ ಸರ್ ಈ ಸಿನಿಮಾ ಮೂಲಕ, ನನಗೂ ಒಂದು ಲೈಫ್ ಆಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ವರಟ ಸರ್, ಥ್ಯಾಂಕ್ ಯು ಶ್ರೀ ಸರ್, ಥ್ಯಾಂಕ್ ಯು ಸೆಲ್ವಂ ಸರ್, ಮಠ ಸರ್, ಮಠ ಅಪ್ಪಾಜಿ ಎಲ್ಲ, ಗಣೇಶ್ ಸರ್, ಯತಿ ಸರ್, ಮುನಿ ಸರ್ ಬಂದಿಲ್ಲ ಇವತ್ತು, ಎಲ್ಲರಿಗೂ. ಆ್ಯಂಡ್ ಕಿಟ್ಟಿ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ಲಸ್ ಇಸ್ ಅ ಕ್ರೌನ್ ಆಫ್ ದ ಮೂವಿ. ನಿಮ್ಮ ಒಂದು ಸಹಕಾರ ಇಲ್ಲದೆ ಏನೂ ನಡೆಯೋದಿಲ್ಲ. ಈ ಒಂದು ಸಿನಿಮಾಗೆ ನಿಮ್ಮ ಒಂದು ಸಹಕಾರ, ಪ್ರೀತಿ ಆ್ಯಂಡ್ ಏನಂತಾರೆ ಮೋಟಿವೇಶನ್ ಎಲ್ಲಾನು ಜಾಸ್ತಿನೇ ಬೇಕು ನಿಮಗೆ. ನನಗೆ ಮಾತು ಬರ್ತಿಲ್ಲ ಆ್ಯಕ್ಚುಲಿ, ತುಂಬ ಖುಷಿಯಾಗಿ. ಸೊ ಪ್ಲೀಸ್ ಇದಕ್ಕೊಂದು ಸಪೋರ್ಟ್ ಮಾಡಿ, ನಮ್ಮ ಸಿನಿಮಾ ಕೋರಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇವರು ಸಿನಿಮಾದಲ್ಲಿ ಅಮ್ಮನ ಪಾತ್ರ ಮಾಡಿದ್ದಾರೆ, ಬಟ್ ಈ ಸಿನಿಮಾ ಶೂಟಿಂಗ್ ನಡುವೆನೇ ಇವರು ಅಮ್ಮ ಆದ್ರು. ಒಂದ್ ನಿಮಿಷ ಈ ವಿಷಯಕ್ಕೆ ಬರ್ತೀನಿ. ಇದು ಸೀರಿಯಸ್ ಸಿನಿಮಾ, ನೀವು ಯಾವ್ದೋ ಬೇರೆ ತರ ಮೂಡ್ ಪಡ್ಬೇಡಿ. ಪ್ರೆಗ್ನೆಂಟ್ ಟೈಮ್ ಅಲ್ಲೂ ಶೂಟ್ ಮಾಡಿದ್ವಿ, ಮಗು ಆದ್ಮೇಲೆ ಕೂಡ ಶೂಟ್ ಮಾಡಿದ್ವಿ. ಏನಕ್ಕೆ ಹೇಳಿದೆ ಅಂದ್ರೆ ಮಾಮೂಲಿ ಇವ್ರದೆಲ್ಲ ಡೇ ನೈಟ್ 24 hours ಶೂಟಿಂಗ್ ಪ್ಲಾನ್ ಮಾಡ್ತಾರೆ. ಆ ಮೂರ್ತಿ ಅವ್ರನ್ನ ಸ್ವಲ್ಪ ದುಡ್ಡು ಉಳ್ಸೋಣ ಅಂತ. ಎಷ್ಟೊಂದು 6 ತಿಂಗಳಿತ್ತ ಮಗುಗೆ, ಪ್ರೆಗ್ನೆಂಟ್ ಮಗು ಆದ್ಮೇಲೆ ಬಂದಿದ್ದೆ. 2 months ಬೇಬಿ ತಗೊಂಡು ಸೆಟ್ ಬಂದು ಆಕ್ಟ್ ಮಾಡಿದಂತ ಡೆಡಿಕೇಶನ್ ಇರೋರಿಗೆ ಸೌಜನ್ಯ ಅಂತ ನೆನಪಾಡಕ್ಕೆ ಇಷ್ಟಪಡ್ತೀನಿ. ಅಮ್ಮ ಬಂದಿರೋರ ಜೊತೆಗೆ ಮಗುನ ಅಲ್ಲೆಲ್ಲೋ ಕೊಟ್ಬಿಟ್ಟು 2 ತಿಂಗಳು ಮಗು, ಬೇರೆ ಏನು ಫುಡ್ ಕೊಡಕ್ಕಾಗಲ್ಲ, ಫೀಡೇ ಮಾಡ್ಬೇಕು. ಡ್ರೆಸ್ ಹಾಕೊಂಡು ಮೇಕಪ್ ಹಾಕೊಂಡು ಸೆಟಪ್ ಇರ್ತಾರೆ, ಅಲ್ಲಿ ರಿಕ್ವೆಸ್ಟ್ ಮಾಡಿ ಹೋಗೋದು, ಫೀಡ್ ಮಾಡೋದು, ಬರೋದು, ಆಕ್ಟ್ ಮಾಡೋದು ಮಾಡಿದ್ದಾರೆ ಸೌಜನ್ಯ. ಆಕೆ ಕೂಡ ಒಳ್ಳೇದಾಗ್ಲಿ. ಅಮ್ಮನ ಪಾತ್ರ ಅಂದ ತಕ್ಷಣ ಆ ಎಪಿಸೋಡ್ ನೆನಪು ಬಂತು. 2 ತಿಂಗಳು ಮಗುನ ಸೆಟ್ಟಕ್ಕೆ ಮುಂದೆ ಫೀಡ್ ಮಾಡ್ತಾ ಅಲ್ಲಿ ಮಲಗೋದು, ಬರೋದು, ಆಕ್ಟ್ ಮಾಡೋದು, ಅದನ್ನ ನೋಡಿದ್ದೆ. ಹೇಳಿದವರ ತಪ್ಪಾಗುತ್ತೆ ಅಂತ ನೆನಪು ಮಾಡ್ಕೊಂಡು ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ರತ್ನಮ್ಮ ಮೂವೀಸ್ ನೀವು ನೋಡಿದ್ದೀರಾ, ನಮ್ಮ ತಾಯಿ ಹೆಸರು, ಅವರ ಆಶೀರ್ವಾದ ಮಾಡಿರ್ತಕ್ಕಂಥ ಸಿನಿಮಾ. ಜೊತೆಗೆ ಕೋರ ಅಂತ ನಾವು ಎಷ್ಟು ಹೇಳೋದಾದ್ರೆ ನನ್ನ ಕಣ್ಮುಂದೆ ಕಾಣಿಸದೆ ಕೊರಗಜ್ಜ ಸ್ವಾಮಿಗಳು. ಆ ಕೊರಗಜ್ಜ ಸ್ವಾಮಿ ಆಶೀರ್ವಾದದಲ್ಲಿ ನಡೆದಿರತಕ್ಕಂಥ ಸಿನಿಮಾ ಇದು ಕೋರ ಸಿನಿಮಾ. ಸೊ ಈ ಸಿನಿಮಾ ಆಲ್ರೆಡಿ ನಿಮ್ಗೆ ಗೊತ್ತು, ಅಶೋಕ್ ಹೋಟೆಲ್ ಟೀಸರ್ ರಿಲೀಸ್ ಮಾಡಿದೆ, ನಮ್ಮ ಧ್ರುವ ಸಂಜೋತ್ ಬಂದು ಮಾಡಿದ್ರು. ಮತ್ತೆ ಟೌನಲ್ಲಿ ಒಂದು ಸಾಂಗ್ನ ರಿಲೀಸ್ ಮಾಡಿದೆ, ಫೀಲಿಂಗ್ ಸಾಂಗು. ಅದಾದ್ಮೇಲೆ ಮೊನ್ನೆ ನವೆಂಬರ್ 23ನೇ ತಾರೀಕು ನಮ್ಮ ಬನ್ನಟ್ಟಿಲಿ ಒಂದು ಒಪ್ಪಿಕೊಂಡರು ಸಾಂಗ್, ಏನು ನೋಡಿದ್ರು ಆ ಒಂದು ಸಾಂಗ್ನ ಬಿಡುಗಡೆ ಮಾಡಿದೆ. ಸುಮಾರು 50,000 ಜನ ಸೇರಿದ್ರು ಆ ಒಂದು ವೇದಿಕೆಯಲ್ಲಿ. ಇಡೀ ಉತ್ತರ ಕರ್ನಾಟಕ ಜನ ನೋಡಿ ತುಂಬಾ ಖುಷಿ ಪಟ್ರು. ಅದೇ ರೀತಿ ಸುಮಾರು 10 ಲಕ್ಷ ಜನ ಈ ಸಾಂಗ್ ನೋಡಿ ಪ್ರತಿಯೊಬ್ಬರು ಒಂದೊಳ್ಳೆ ಮೆಸೇಜ್ ಕಮೆಂಟ್ಸ್ ಹಾಕಿ, ಪ್ರತಿಯೊಬ್ಬರು ಫೋನ್ ಮಾಡಿ ಒಂದೊಳ್ಳೆ ಸಾಂಗ್ ಮಾಡಿದ್ದೀರಾ, ಒಂದು ಅದ್ಭುತ ಮಲೆನಾಡು ಏನು ಆ ಒಂದು ಗ್ರೀನರಿಯನ್ನು ಎತ್ತಿರ್ತಿದ್ದೀರಾ ಅಂತೇಳಿ ನನಗೆ ಹೇಳೋದು ತುಂಬ ಖುಷಿ ಆಯಿತು. ನಾನು ಹೇಳೋದಿಷ್ಟೇ, ಈ ಕೋರ ಸಿನಿಮಾ ಇವತ್ತು ಈ ಮಟ್ಟಕ್ಕೆ ಬರ್ಬೇಕಾದ್ರೆ ಮುಖ್ಯ ಕಾರಣ ನಮ್ಮ ಶ್ರೀ ಅವರು. ಯಾಕಂತ ಹೇಳಿದ್ರೆ ಹಿಂದೆ ನಾನು ಸ್ಲಮ್ ಅಂತ ಒಂದು ಸಿನಿಮಾ ಮಾಡಿದ್ದೆ, ನಿಮ್ಗೆಲ್ಲ ಗೊತ್ತು. ಅದಾದಮೇಲೆ ಒಂದಷ್ಟು ದಿವಸ ಬೇರೆ ಕೆಲಸ ಬ್ಯುಸಿ ಇದೆ. ಯಾವುದೋ ಸ್ನೇಹಿತರು ಸಿನಿಮಾದಲ್ಲಿ ಸಣ್ಣ ಪುಟ್ಟ ಕ್ಯಾರೆಕ್ಟ್ರು, ಇನ್ಸ್ಪೆಕ್ಟ್ರು, ಗೆಸ್ಟ್ ಹೌಸ್ ಕರೆದಾಗ ಹೋಗಿ ಮಾಡ್ತಾ ಇದ್ದು. ಬಟ್ ಅದಾದಮೇಲೆ ಶ್ರೀ ಬಂದಮೇಲೆ ನನಗೆ ಅನ್ನಿಸ್ತು, ಇಲ್ಲ ನಾವು ಆಲ್ರೆಡಿ ಒಂದ್ಸರಿ ಸೋತಿದ್ದೀನಿ ಸ್ಲಮ್ಮಲ್ಲಿ. ಸೋತ್ಬಿಟ್ಟು ಮತ್ತೆ ಮನೆಯಲ್ಲಿ ಹೋಗಿ ಕುತ್ಕೊಳ್ಳೋ ಮಗ ನಾನಲ್ಲ, ಗೆಲ್ಲಲೇಬೇಕು. ಯಾಕಂದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ಸೋತಾಗನೇ ಅವನಿಗೆ ಮತ್ತೆ ಗೆಲುವು ಸಿಗೋದು. ಮತ್ತೆ ನಾವು ಪ್ರಯತ್ನ ಮಾಡೋಣ ಅಂತೇಳಿ ನಾನು ಪಣ ತೊಟ್ಟಾಗ ನನಗೆ ಸಾಥ್ ಕೊಟ್ಟಿದ್ದು ನಮ್ಮ ಶ್ರೀ ಅವರು. ಶ್ರೀ ನನ್ನ ಹತ್ರ ಬಂದಾಗ ಹಣ ಒಂದು ಸಿನಿಮಾ ಚಾನ್ಸ್ ಕೊಡಿ ಮಾಡೋಣ ಅಂತ ಹೇಳಿದಾಗ ನಾನು ಶ್ರೀ ಇಬ್ಬರು ಕುತ್ಕೊಂಡು ತುಂಬ ಡೀಪಾಗಿ ಡಿಸ್ಕಷನ್ ಮಾಡಿದ್ರು. ಅಲ್ಲಿ ಏನು ಮಾಡೋದು ಅಂತ ಹೇಳಿದ್ರೆ, ಸಿನಿಮಾ ಮಾಡಬೇಕಾದ್ರೆ ಒಬ್ಬ ಪ್ರೊಡ್ಯೂಸರು ಅವ್ರಿಗೆ ಅಟ್ಲೀಸ್ಟ್ ಒಂದು ಬೇಸಿಕ್ ನಾಲೆಡ್ಜ್ ಗೊತ್ತಿರಬೇಕು. ಎಡಿಟಿಂಗು, ಡಬ್ಬಿಂಗು, ರೀ ರೆಕಾರ್ಡಿಂಗು, ಸೆನ್ಸರು, ಆರ್ಟಿಸ್ಟು, ಆಯ್ತಾ, ಸೆಟ್ ವರ್ಕು, ಪೋಸ್ಟ್ ಪ್ರೊಡಕ್ಷನ್ನು ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಗೊತ್ತಿರಬೇಕು. ಕುತ್ಕೊಂಡ್ಬಿಟ್ರೆ ಆ ಸಿನಿಮಾ ಯಾವತ್ತು ಹೆಸರು ಬರಲ್ಲ. ನಾನು ಈ ಸಿನಿಮಾದಲ್ಲಿ ಪ್ರತಿಯೊಂದು ಕೆಲಸ ಮಾಡಿದ್ದೀನಿ. ಊಟ ಬಡಿಸಿದ್ದೀನಿ, ನೀರು ತಂದಿದ್ದೀನಿ, ಕ್ಯಾಮ್ರಾ ಎತ್ಕೊಂಡೋಗಿದ್ದೀನಿ, ಸೆಟ್ಟಲ್ಲಿ ಮಳೆ ಹೊಡೆದಿದ್ದೀನಿ, ಚಡ್ಡಿ ಹಾಕೊಂಡು ಪ್ರತಿಯೊಂದು ಕೆಲಸದಲ್ಲೂ ಎಂತೆಂಥ ಕಲಾವಿದರು ಅವ್ರಿಗೆಲ್ಲ
ಹೋಗಿ ಸುಸ್ತನಕ್ಕೂ ಅವ್ರಿಗೆ ಎಂಕರೇಜ್ ಮಾಡೋದು, ಬಂದ್ರಪ್ಪ ಮಾಡ್ರಪ್ಪ ಅಂತೇಳಿ ನೈಟ್ ಅಂಡ್ ಡೇ ವರ್ಕ್ ಮಾಡಿದ್ದೀವಿ. ಆ ಶ್ರಮನೇ ಇವತ್ತು ಕೋರಾ ಸಿನಿಮಾ ಇವತ್ತು ನೀವೆಲ್ಲ ಮೆಚ್ಕೊಳ್ಳೋಂಥ ಒಂದು ಸಿನಿಮಾ ಆಗಿರೋದು. ನಿಮ್ಗೆಲ್ಲ ಗೊತ್ತು, ಸುನಾಮಿ ಕಿಟ್ಟಿ ಒಂದು ಏನು ರಿಯಾಲಿಟಿ ಶೋದಲ್ಲಿ ಒಂದು ಒಳ್ಳೆ ಹೆಸರು ಮಾಡ್ಕೊಂಡು ಬೆಳೆದಂಥ ಹುಡುಗ ಇವತ್ತು ನನ್ನ ಹತ್ರ ಬಂದಾಗ ಸಿನಿಮಾ ಮಾಡಿ ಅಂತ ಹೇಳಿದಾಗ ಕಿಟ್ಟಿಗೆ ಒಂದು ಲೈಫ್ ಕೊಟ್ಟಿದ್ದೀನಿ. ಅದೇ ರೀತಿ ನಮ್ಮ ಚರಿಷ್ಮಾ ಅವರು ಪಾಪ ಬಂದಾಗ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ಚರಿಷ್ಮಾ ಇಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ ಅಂತೇಳಿ. ಫಸ್ಟ್ ಸಿನಿಮಾ ಆಕ್ಚುಲಿ ಕೋರಾ ಸಿನಿಮಾ ಚರಿಷ್ಮಾಗೆ ಚಾನ್ಸ್ ಕೊಟ್ಟಿರೋದು, ಅದರಿಂದ ಯಾವ ಸಿನಿಮಾನು ಮಾಡಿರಲಿಲ್ಲ. ನಮ್ಮ ಸಿನಿಮಾ ಸ್ಟಾರ್ಟ್ ಆದ್ಮೇಲೆ ಬೇರೆ ಸಿನಿಮಾ ಸ್ಟಾರ್ಟ್ ಆಯಿತು. ಬಟ್ ಹಂಗೆ ಅದಾದ್ಮೇಲೆ ನಿಜವಾಗ್ಲೂ ನಾನು ಎಲ್ಲೇ ಶೂಟಿಂಗ್ ಸ್ಪಾಟ್ ಕರೆದ್ರು ಕೂಡ ಏನೇ ಕೆಲಸ ಆದ್ರೂ ಕೂಡ ಬಂದು ಚರಿಷ್ಮಾ ಅವರು ಶೂಟಿಂಗ್ನ ಮಾಡಿಕೊಟ್ಟು ಹೋಗ್ತಾರೆ. ಬಟ್ ನಿಜವಾಗ್ಲೂ ಒಂದು ಒಳ್ಳೆ ಆಕ್ಟ್ರು. ಬಟ್ ಒಂದೇನಪ್ಪ ಅಂದ್ರೆ ಫೋನ್ ಮಾಡಿದಾಗ ಸಡನ್ ಫೋನ್ ಎತ್ತಲ್ಲ, ಅದೊಂದು ಬೇಜಾರಿದೆ. ಸೊ ಅದಾದ್ಮೇಲೆ ಇದು ನಮ್ಮ ಸಿನಿಮಾದಲ್ಲಿ ನಾವು ಒಂದು ತಂಡ ಇದೀವಿ ಗೊತ್ತಾ, ಮಟನ್ ಆಗಿರ್ಬೋದು, ಮುನಿ ಆಗಿರ್ಬೋದು, ನಮ್ಮ ಗಣೇಶನ್ ಆಗಿರ್ಬೋದು, ಯತಿರಾಜ್ ಆಗಿರ್ಬೋದು, ಮತ್ತೆ ಎಡಿಟರ್ ನಮ್ಮ ಸೆಲ್ವಮ್ಮು, ಗಿರೀಶು, ಸೆಲ್ವಮ್ಮು, ನಮ್ಮ ಸಾಹಿತ್ಯ ರೇವಣ್ಣ ನಾಯಕು. ಸೊ ಎಲ್ಲ ಒಂದು ಟೀಮು. ಬಟ್ ನಾನು ಹೇಳ್ತಾ ಇದ್ದೆ ಯಾವಾಗಷ್ಟೇ, ಯಾರು ನೀವು ಆಕ್ಟ್ ಮಾಡ್ತಿರೋ ನೀವು ಬಂದ್ರಪ್ಪ, ಯಾಕಂದ್ರೆ ಕಲಾವಿದರಿಗೆ ದುಡ್ಡು ಅನ್ನೋದು ತುಂಬಾ ಇಂಪಾರ್ಟೆಂಟು, ದುಡ್ಡು ಬೇಕು ಜೀವನಕ್ಕೆ. ಬಟ್ ನನ್ನ ಸಿನಿಮಾದಲ್ಲಿ ದುಡ್ಡುಗೋಸ್ಕರ ಆಕ್ಟಿಂಗ್ ಮಾಡಬೇಡ್ರಿ, ಈ ಸಿನಿಮಾನ ಗೆಲ್ಲಿಸ್ಲೇಬೇಕಂತ ಆಕ್ಟಿಂಗ್ ಮಾಡಿ. ಸಾಂಗು ತುಂಬಾ ಮೂಡ್ ಬಂದಿದೆ, ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ. ಮತ್ತೆ ಈ ಸಾಂಗ್ ಮಾಡ್ಬೇಕು ಒಂದು ಘಟ್ಟೆ ನಡೀತು. ಚರಿಷ್ಮಾ ಮತ್ತೆ ಕಿಟ್ಟಿನ ಒಂದು ಬೆಟ್ಟದ ತುದಿ ನಿಲ್ಸಿರ್ತೀವಿ, ಅಲ್ಲೊಂದು 500 ಅಡಿ ಒಂದು ಏನು ಡೆಪ್ತ್ ಆಳ ಇದೆ. ನಾನು ಹೇಳ್ತಾ ಇರ್ತೀನಿ ಕಿಟಿ ಸೆಟ್ಟಲ್ಲಿ ತಮಾಷೆ ಮಾಡಬೇಡ ಅಂತ ಹೇಳ್ಬಿಟ್ಟು ಅವರಿಬ್ರು ಪಾಪ ಕಾರಲ್ಲಿ ಕುತ್ಕೊಂಡ್ರು. ಅವಾಗ ಎಲ್ಲಿ ಕ್ಯಾಮನ್ಗೆ ಒಂದು ಕಡೆ ನಮ್ಮ ಡೈರೆಕ್ಟ್ರು ಮೇಲ್ ಬಾ ಅಂತಾರೆ, ಕ್ಯಾಮ್ರಾಮನ್ ಹಿಂಗ್ ಬಾ ಅಂತಾರೆ, ಆ ಕೊರಿಯೋಗ್ರಾಫರ್ ರಾಜು ಮಾಸ್ಟರ್ ಹಿಂಗ್ ಬಾ ಅಂತಾರೆ. ಅವನಿಗೆ ಪಾಪ ಕನ್ಫ್ಯೂಷನ್ ಆಗುತ್ತೆ. ಆ ಕ್ಯಾಮ್ ಬರ್ತಾ ಇನ್ನೇನು ಮುಖದ ಬಂದು ಮೇಲ್ ಹೋಗ್ಬೇಕಾಯ್ತು, ಡೈರೆಕ್ಟ್ ಬಂದು ಕಣ್ಣು ಹೊಡಿದ್ದು ಕಿಟ್ಟಿಗೆ. ಕಣ್ಣು ಹೊಡೆದಕ್ಕೆ ಅಮ್ಮ ಅಂತ ಪಾಪ ಅವನು ರೈಟಲ್ಲಿ ಬಿಡೋ ಲೆಫ್ಟಲ್ಲಿ ಬಿದ್ದ, ರೈಟಲ್ಲಿ ಬಿದ್ದರೆ ನಮ್ಮ ಮುಂದೆ ಕಿಟಿ ಇರ್ತಿರ್ಲಿಲ್ಲ. ಇಂಥ ಒಂದು ಘಟನೆ ನಡೀತು. ಸೊ ಅದಾದ್ಮೇಲೆ ನಮಗೆ ತುಂಬಾ ನೋವಾಯ್ತು, ಏನಪ್ಪ ಈ ಥರ ಆಗುತ್ತಲ್ಲ ಅಂತೇಳಿ. ಸೊ ಏನೇ ಸಮಸ್ಯೆ ಆದರೂ ಕೂಡ ಸಿನಿಮಾ ಟೋಟಲ್ ಆಗಿ ಒಳ್ಳೆ ಔಟ್ಪುಟ್ ಬಂದಿದೆ. ನಾನು ಈ ಸಿನಿಮಾ ಸ್ಟಾರ್ಟ್ ಮಾಡ್ಬೇಕಾದ್ರೆ ಏನೋ ಒಂದು ಬಜೆಟ್ ಸಿನಿಮಾ ಮಾಡಿ ನಾವು ಕರ್ನಾಟಕ ರಿಲೀಸ್ ಮಾಡ್ಬಿಡೋಣಪ್ಪ, ಟೆನ್ಷನ್ ಸಾಕು, ಪ್ರೊಡ್ಯೂಸರ್ಸ್ ಅವಸರನೇ ಬೇಡ, ಗೊತ್ತಲ್ಲ ಪ್ರೊಡ್ಯೂಸರ್ ಎಷ್ಟು ಕಷ್ಟ ಇದೆ ಅಂತೇಳಿ ನಾನು ಪ್ಲಾನ್ ಮಾಡಿದ್ದೆ. ಬಟ್ ಸಿನಿಮಾ ಮಾಡ್ತಾ ಆಮೇಲೆ ನಾನು ಡೈರೆಕ್ಟ್ ಮಾಡಿದೆ, ಇಲ್ಲ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋಣ. ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋಕೆ ಇಲ್ಲಿ ಯಾರು ಪ್ಯಾನ್ ಇಂಡಿಯಾ ಆರ್ಟಿಸ್ಟ್ ಅಲ್ಲ, ಹೆಂಗ್ರಿ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋದು ಅಂತಿದ್ದು. ಸೊ ನಮಗೆ ಒಂದೊಂದು ಸೀನು ಶೂಟಿಂಗ್ ಮಾಡ್ಬೇಕಾದ್ರೆ ಅಲ್ಲಿ ಮೇಕಿಂಗ್, ಫೈಟ್, ಇನ್ನೊಂದು ಮತ್ತೊಂದು ನೋಡ್ತಾ ಪ್ಯಾನ್ ಇಂಡಿಯಾ ಅನೌನ್ಸ್ ಮಾಡುದು. ತಿಂಗಳು ರಿಯಾ ಆಗ್ಬಿಟ್ಟಿದೆ, ಇಲ್ಲಪ್ಪ ಸೆನ್ಸರ್ ಆಯಿತು, ಸಿನಿಮಾ ರಿಲೀಸ್ ಮಾಡೋಣ ಅಂತ. ಏನೋ ಗೊತ್ತಿಲ್ಲ, ನಮ್ಮ ತಂದೆ ತಾಯಿ ಆಶೀರ್ವಾದ, ಏನು ನಮ್ಮ ಕೊರಗಜ್ಜನ ಆಶೀರ್ವಾದ, ಇಮಿಡಿಯೇಟ್ ಆಗಿ ತೆಲುಗು ಡಿಸ್ಟ್ರಿಬ್ಯೂಟರ್ ಫೋನ್ ಮಾಡಿದ್ರು, ಸರ್ ನಾನು ನಿಮ್ಮ ಸಿನಿಮಾ ನೋಡ್ಬೇಕಂತೇಳಿ. ಮಿರಾಜ್ ಮೇಲೆ ಸಿನಿಮಾ ಹಾಕ್ದೆ, ಸಿನಿಮಾ ನೋಡೋದಕ್ಕೆ ಬಾಲಾಜಿ ಸರ್ ನಮ್ಮನ್ನು ತಪ್ಕೊಂಡ್ಬಿಟ್ರು. ಏನು ಸರ್ ಇಂಥ ಸಿನಿಮಾ ಮಾಡಿರ ಅಂತೇಳಿ. ಅವತ್ತೇ ಮಾರಾಜ್ ಅಗ್ರಿಮೆಂಟ್ ಹಾಕ್ಕೊಂಡ್ರು, ತೆಲುಗು ಮತ್ತು ತಮಿಳು 2 ಅಗ್ರಿಮೆಂಟ್ ಆಯಿತು. ಅಗ್ರಿಮೆಂಟ್ ಹಾಕ್ಕೊಂಡು ಈಗ ಆಲ್ರೆಡಿ ಎಲ್ಲ ವರ್ಷನೂ ಡಬ್ಬಿಂಗ್ ನಡೀತದೆ, ಆಲ್ಮೋಸ್ಟ್ ಸಾಂಗು ಮುಗಿಸಿದ್ದಾರೆ. ಸೊ ನನಗೆ ಅಲ್ಲಿ ಸ್ವಲ್ಪ ಎನರ್ಜಿ ಸ್ಟಾರ್ಟ್ ಆಯ್ತು ನಮಗೆ, ಇಲ್ಲ ನಾವೇನೋ ಒಂದು ಸಾಧನೆ ಮಾಡಕ್ಕೆ ಕೊಟ್ಟಿದ್ದೀವಪ್ಪ ಅಂತೇಳಿ. ಸೊ ಇಷ್ಟೆಲ್ಲ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಪೇಮೆಂಟ್ ಅಂತ ತೊಂದರೆ ಬಂದಾಗ ನಮ್ಮ ಅಣ್ಣ ಪಿ ಚೆಲುವರಾಜು ನನಗೆ ಸಾಥ್ ಕೊಟ್ಟರು. ಯಾಕಂದರೆ ಇಷ್ಟು ದೊಡ್ಡ ಬಂಡವಾಳ ನಾವು ಎಲ್ಲಿ ತರೋದು ಇವತ್ತಿನ ದಿನದಲ್ಲಿ ಅಂತೇಳಿ ನಮ್ಮ ಅಣ್ಣವರು ಕೋ ಪ್ರೊಡ್ಯೂಸರ್ ಆಗಿ ಅವರು ಒಂದು ಮನೆ ಮಾರಿದ್ರು, ಒಂದು 80 lakhsಗೆ ಆ ದುಡ್ಡನ್ನ ತಂದು ನನ್ನ ಕೈಲಿ ಕೊಟ್ಟರು. ನನ್ನ ತಮ್ಮ ಏನೋ ಸಿನಿಮಾ ಮಾಡ್ತಿದ್ಯಾ ಮಾಡು, ಚೆನ್ನಾಗಿಲ್ಲ ಅಂತೇಳಿ. ಸೊ ನಮ್ಮ ಮುರುಘಾ ಅವರು ನಮ್ಮ ಸ್ನೇಹಿತರು, ಮತ್ತು ಇನ್ನೊಬ್ಬ ನಂಜಪ್ಪ ಅಂತಿದ್ದಾರೆ, ಅವರು ಸುಮಾರು ಜನ ಫ್ರೆಂಡ್ಸನ್ಗೆ ದುಡ್ಡಿನ ಹೆಲ್ಪ್ ಮಾಡಿದ್ರು. ಅದಾದಮೇಲೆ ನಾವಿಲ್ಲೂ ಅಷ್ಟೇ 4 ಫೈಟ್ ಮಾಡಿದ್ದೀವಿ. ನಮ್ಮ ಚಿನ್ನಿ ಮಾಸ್ಟರ್ ಫೈಟ್ ಮಾಸ್ಟರ್ ಒಂದೊಂದು ಫೈಟು ತುಂಬ ಅದ್ಭುತ ಮಾಡಿದ್ದಾರೆ. ಆಮೇಲೆ ಎಲ್ಲೂ ಬೇಜಾರು ಅನಿಸಿಲ್ಲ. ಮತ್ತೆ ನಮ್ಮ ಸಿನಿಮಾದಲ್ಲಿ ನೀವು ನೋಡ್ಬೋದು 80% ಸೆಟ್ ವರ್ಕ್ ಇದೆ. 80 ನೀವು ಯಾವ ಸೀನ್ ತಗೊಂಡು ಸೆಟ್ಟು, ಅದಕ್ಕೆಲ್ಲ ಸಂಪೂರ್ಣ ನಮಗೆ ಸಪೋರ್ಟ್ ಮಾಡಿರೋದು ಸೆಟ್ ವರ್ಕ್ ನಮ್ಮ ಜಿನೇಂದ್ರ ಅವರು. ಒಳ್ಳೆ ಒಂದು ಕಮ್ಮಿ ರೇಟ್ಗೆ ಒಳ್ಳೊಳ್ಳೆ ಸೆಟ್ಟನ್ನು ಹಾಕ್ಕೊಟ್ರು. ಸೊ ಒಟ್ಟಾರೆ ಟೋಟಲ್ ಆಗಿ ನಮ್ಮ ಸಿನಿಮಾದಲ್ಲಿ ಪ್ರತಿಯೊಬ್ಬರು ನಾವೇನೋ ಒಂದು ಬಂದು ಪೇಮೆಂಟ್ ಇಸ್ಕೊಳ್ಬೇಕು ಅಂತ ಸಿನಿಮಾ ಮಾಡಿಲ್ಲ, ಈ ಸಿನಿಮಾ ಗೆಲ್ಲಿಸ್ಲೇಬೇಕಂತೇಳಿ ಈ ಸಿನಿಮಾ ಮಾಡಿಕೊಟ್ಟಿದ್ದಾರೆ. ನಿಜ ತುಂಬಾ ಖುಷಿ ಆಗ್ತದೆ. ನಾನೇನು ಪ್ರೊಫೆಷನಲ್ ಕಲಾವಿದ ಅಲ್ಲ, ಬಟ್ ಆದ್ರೂ ಮಧ್ಯದಲ್ಲಿ ನಮ್ದು ವ್ಯವಹಾರ ಮಾಡ್ಕೊಂಡು ಸಣ್ಣ ಪುಟ್ಟ ಸಿನಿಮಾ ಮಾಡ್ಕೊಂಡು ಬಂದೆ. ಅದರಲ್ಲೂ ನಮ್ಮನ್ನ ಗುರ್ಸಿ ಇವತ್ತು ಪರಭಾಷೆಯಲ್ಲಿ ಆಕ್ಟ್ ಮಾಡಿರೋದಲ್ಲ ಸರ್, ನಿಜವಾಗ್ಲೂ ತುಂಬಾ ಥ್ಯಾಂಕ್ಸ್ ಸರ್, ಬಾಲಾಜಿ ಸರ್. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಈ ಸಿನಿಮಾನ ಬೆಳೆಸ್ಬೇಕು, ಗೆಲ್ಲಿಸ್ಬೇಕು. ನಾನು ನಿಮಗೆ ಲೇಟ್ ಮಾಡಲ್ಲ, ಜನವರಿ ಫಸ್ಟ್ ವೀಕಲ್ಲಿ ಇಡೀ ಕರ್ನಾಟಕ ರಾಜ್ಯ ಮತ್ತು ಪರಭಾಷೆಗಳಲ್ಲಿ ಇಡೀ ರಾಷ್ಟ್ರದಂತ ಕೋರಾ ಸಿನಿಮಾ ನಿಮ್ಮ ಕಣ್ಣು ಮುಂದೆ ಬರ್ತಿದೆ.
ದಯವಿಟ್ಟು ಎಲ್ಲ ನೋಡಿ ಸ್ವಲ್ಪ ನಮ್ಮ ಸಿನಿಮಾನ ಬೆಳೆಸ್ಬೇಕಂತೇಳಿ ಎಲ್ಲ ನನ್ನ ಪತ್ರಿಕೆ ಮಾಧ್ಯಮ ನಾನು ಕೇಳ್ಕೊಳ್ತೀನಿ ಆಗ್ತದೆ. ಸೊ ಅದು ಸಿನಿಮಾ ಗೆಲ್ಲಿಲ್ಲ. ಅವಾಗ ಅನ್ನಿಸ್ತು ನಾವು ಫಿಲ್ಮ್ ಲ್ಯಾಂಡ್ ಬಂದ್ಬಿಟ್ಟು ಯಾಕೆ ಮತ್ತೆ ಮನೆಗೆ ವಾಪಸ್ ಹೋಗ್ತಿದ್ದಿಲ್ಲ. ಇಲ್ಲ, ನಾನು ಎಲ್ಲಿ ಸೋತಿ ಅಲ್ಲಿ ಗೆಲ್ಲೇಬೇಕಂತ ಹೇಳ್ಬಿಟ್ಟು ತುಂಬಾ ಹಠ ಮಾಡಿದೆ. ಶ್ರೀ ಅವ್ರಿಗೆ ಹೇಳಿದೆ, ಶ್ರೀ ವಿಲನ್ ಕ್ಯಾರೆಕ್ಟರ್ ನಾನು ಮಾಡಲ್ಲ, ನೀನು ಯಾರು ಒಳ್ಳೆ ವಿಲನ್ ತೋರಿಸು, ಶೋಭರಾಜು ಇಲ್ಲ ಪ್ರಕಾಶ್ ರಾಜ್ ಯಾರು ಹೇಳಪ್ಪ, ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ನಾನು ಶ್ರೀಗೆ ಹೇಳಿದೆ. ಸೊ ಅವಾಗ ನನ್ಗೆ ಅನ್ನಿಸ್ತು ನಮ್ಗೆ ಯಾರು ಪ್ಲಾಟ್ಫಾರ್ಮ್ ಕೊಡಲ್ಲ, ನಮ್ಮ ಪ್ಲಾಟ್ಫಾರ್ಮ್ ನಾವೇ ಉತ್ಪತ್ತಿ ಮಾಡ್ಕೋಬೇಕಂತ ಹೇಳ್ಬಿಟ್ಟು ತುಂಬಾ ಹಾರ್ಡ್ ವರ್ಕ್ ಮಾಡಿದೆ. ಆಯ್ತಾ, ನನಗೆ ಈ ಮಟ್ಟಕ್ಕೆ ನಾನು ಆಕ್ಟಿಂಗೇ ಬೇಡ ಅನ್ನೋ ಆಕ್ಟಿಂಗ್ ತಂದಿರೋದು ನಮ್ಮ ಶ್ರೀ ಅವರು. ನನ್ನನ್ನ ಲಾಡ್ಜ್ ಅಲ್ಲಿ ಕೂಡ ಹಾಕೊಂಡು ನನ್ನ ಕೈಲಿ ಆಕ್ಟಿಂಗ್ ಮಾಡಿಸಿದಾರೆ ನೈಟ್ ಅಂಡ್ ಡೇ. ಅಣ್ಣ ಹಿಂಗ್ ಬರ್ಬೇಕು, ಹಂಗ್ ಬರ್ಬೇಕು, ಕಣ್ಣು ಹಿಂಗ್ ಬಿಡ್ಬೇಕು, ಮೀಸಿ ಹಿಂಗ್ ತಿರ್ಸ್ಬೇಕು. ಆಮೇಲೆ ಸರ್ ನೋಡಿ, ನಮ್ಮ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಏನಂತ ಹೇಳಿದ್ರೆ ಎಲ್ಲ ವಿಲನ್ಗಳು ಲಾಂಗ್ ಹಿಡಿತಾರೆ. ಲಾಂಗ್ ಹಿಡಿದು ಚಾಕು ಚುಚ್ಚಿದ್ರೆ ವಿಲನ್. ಬಟ್ ನನ್ನ ಕೈಲಿ ಯಾವ ಲಾಂಗ್ ಹಿಡಿಸಿಲ್ಲ ಸರ್. ಒಂದೇ ಒಂದು ಇಂಟ್ರಡಕ್ಷನ್ ಫೈಟ್ ಅಲ್ಲಿ ಒಂದು ಸಿಗರೇಟ್ ಕೊಡ್ತಾರೆ, ಚುಟ್ಟ ಬಾಯಿಲಿ ಇಟ್ಕೊಂಡು ಪಂಚೆ ಕಟ್ಕೊಂಡು ಎಂಟು ತನಕ ಸಿಗರೇಟ್ ಬಾಯಿಲೇ ಇರ್ಬೇಕು. ಯಾವ ಲಾಂಗ್ ಮಚ್ಚಿಸಿಲ್ಲ, ಕೈಯಲ್ಲೇ ಫೈಟ್ ಮಾಡಿಸ್ತಾರೆ, ಬರ್ಮಕಲೆ ಅಂತ ಹೇಳ್ತಾರಲ್ಲ. ಸೊ ಅದರಲ್ಲಿ ಫೈಟ್ ಮಾಡಿಸಿ ತುಂಬಾ ಅದ್ಭುತವಾಗಿ ಆ ಫೈಟ್ ನ ಎಕ್ಸ್ಪೋಸ್ ಮಾಡಿದ್ದಾರೆ. ನಾನೇನಾದ್ರು ಇವತ್ತು ಪಿ ಮೂರ್ತಿ ಒಂದು ಒಳ್ಳೆ ಕಲಾನಾಯಕನಾಗಿ ಬರ್ತೀನಿ, ಮುಂದೆ ಇನ್ನೂ ಒಳ್ಳೊಳ್ಳೆ ಫಿಲಮ್ ಮಾಡ್ತಿರೋದ ಕಾರಣನೇ ನಮ್ಮ ವಟಾಶ್ರೀ ಅವರು. ಸಿನಿಮಾ ಮಾಡೋನು ನೀನೇ, ಅದಕ್ಕೆ ನೀನ್ ಮನೇಲಿದ್ರು ಬಿಡಲ್ಲ, ನೀನ್ ಎತ್ತಾಕೊಂಡ್ ಸಿನಿಮಾ ಮಾಡಿಸ್ತೀನಿ. ಸೊ ಹಾಗಾಗಿ ಆ ಶ್ರೀ ಬಗ್ಗೆ ಹೇಳ್ಬೇಕಂದ್ರೆ ನೋಡಿ, ನನ್ನ ಹತ್ರ ಶ್ರೀ ಅಣ್ಣ ನಾನು ಸಿನಿಮಾ ಮಾಡ್ತೀನಿ, ನನ್ಗೆ ಇಷ್ಟು ದುಡ್ಡು ಕೊಡಿ ಅಂತ ಬಂದು ಮುಂಚೆನೇ ಅಲ್ಲ. ಆಯ್ತಾ ಅಣ್ಣ, ಒಂದು ತುಂಬಾ ಹೊಟ್ಟೆಸ್ಕೊಂಡಿದ್ದೀನಿ, ಹೊರಟ ಲವ್ ಯು ಮಾಡಿದೆ. ಅದಾದ್ಮೇಲೆ ಯಾವ್ದೋ ನಂಗೆ ಯಾವ್ದು ಬ್ರೇಕ್ ಸಿಕ್ಕಿಲ್ಲ, ಏನೋ ನನಗೆ ಜೂನೇ ಬೇಡ ಅನ್ಸ್ಬಿಟ್ಟಿದೆ ಅಂತ ಹೇಳಿದ್ರು. ಅವಾಗ ನಾನು ಒಂದೇ ಮಾತು ಹೇಳಿದೆ, ನಿಮ್ಗೆ ನಾನು ರಿಲೀಸ್ ಆದ್ಮೇಲೆ ಹೇಳ್ಬೇಕಂತಿದೆ, ಬಟ್ ಇವತ್ತು ಹೇಳ್ಬಿಡ್ತೀನಿ ಕೇಳಿ. ನನ್ನ ಆಫೀಸಲ್ಲಿ ಒಂದು ಡೈರಿ ಇದೆ, ಶ್ರೀ ಪರಿಚಯ 1 ಅವರ್ ಆಯ್ತು. 1 ಅವರ್ ಆದ್ಮೇಲೆ ನಾನು ಹೇಳಿದೆ, ಶ್ರೀ ನನ್ನ ಹತ್ರ ಇವತ್ತು 1 ರೂಪಾಯಿ ದುಡ್ಡಿಲ್ಲ, ನೀನೇ ಡೈರೆಕ್ಟರ್, ನಾನೇ ಪ್ರೊಡ್ಯೂಸರ್, ಕಿಟಿನಿ ಹೀರೋ ಅಂತ ಹೇಳಿ 3 ಜನ ಇದ್ದು ಆಫೀಸಲ್ಲಿ. ಆಯ್ತಾ, ಅವತ್ತು ಈ ತರ ಮಾತಾಡ್ಬಿಟ್ಟು ನಮ್ಮ ಹುಡುಗನ್ ಕರ್ಬಿಟ್ಟು ಡೈರಿ ತರಿಸ್ತೆ. ನಾನು ಹೇಳ್ದಂಗೆ ಬರೀ ಅಂತ. ವಟಾಶ್ರೀ ಡೈರೆಕ್ಷನ್ ಮಾಡ್ತಾರೆ, ಪಿ ಮೂರ್ತಿ ಪ್ರೊಡ್ಯೂಸ್ ಮಾಡ್ತಾರೆ, ಸುನಾಮಿ ಕಿಟಿ ಹೀರೋ ಆಗ್ತಾನೆ. ಈ ಸಿನಿಮಾ 100 days ಹಿಟ್ ಆಗುತ್ತೆ, ಕೋರಾ ಸಿನಿಮಾ. ಕಿಟಿಗೆ 5 ಸಿನಿಮಾ ಬುಕ್ ಆದ್ರೆ ಇದು ಸತ್ಯ ಸತ್ಯ ಅಂತ ಹೇಳಿ ಬರೀ ಅವತ್ತು ಬರ್ಸಿದ್ದೀನಿ. ಇವತ್ತು ಡೈರಿ ಇದೆ. ನಿಜವಾಗ್ಲೂ ಎಕ್ಸ್ಪೆಕ್ಟೇಷನ್ ಮಾಡಕ್ಕಾಗಲ್ಲ. ಕಣ್ಣು ಮುಂದೆ ಒಂಥರ ನನಗೆ ಇದು ನಿಜನ ಅನ್ಸ್ತದೆ. ಅವತ್ತೇನು ಬರುತ್ತೋ ಅದೇ ರೀತಿ ಇವತ್ತು ಸಿನಿಮಾ ಕಂಪ್ಲೀಟ್ ಆಯ್ತು, ಒಳ್ಳೆ ರೆಸ್ಪಾನ್ಸ್ ಆಯ್ತು, ರಿಲೀಸ್ ಆಗುತ್ತೆ. ಶ್ರೀ ನಮ್ಮ ಸಿನಿಮಾದಲ್ಲಿ ಮಾಡಿರೋ ಎಲ್ಲ ಪ್ರತಿಯೊಬ್ಬರಿಗೂ ಒಂದೊಳ್ಳೆ ಬ್ರೇಕ್ ಸಿಗುತ್ತೆ. ಖಂಡಿತವಾಗ್ಲು ಎಲ್ಲರೂ ಸಕ್ಸಸ್ ಆಗ್ತೀರಾ. ಯಾಕಂದ್ರೆ ಕಿಟಿಗೆ ಹೇಳೋದಿಷ್ಟೇ, ಕಿಟಿ ನೀನು ಹೀರೋ ಅಲ್ಲ, ನೀನು ಚರಿಷ್ಮಾ, ನೀನು ಹೀರೋಯಿನ್ ಅಲ್ಲ. ಈಗ ನೀವೆಲ್ಲ ಬೆಳೀತಾ ಇದ್ದೀರಾ. ನಿಮ್ಮ ಸಿನಿಮಾ ರಿಲೀಸ್ ಆಗಿ ಜನ ಆಶೀರ್ವಾದ ಮಾಡಿ ನಿಮ್ಮನ್ನ ಬೆಳೆಸ್ಬೇಕಾವ ನೀವಿರಂತ ಜೋರಾಗಿ ತಲೆ ಎತ್ಕೊಂಡು ನೀವು ಮಾತಾಡ್ಬೋದು. ಈಗ ಬೆಳೀತಾ ಇದ್ದೀರಾ. ದಯವಿಟ್ಟು ನಿಮಗೆ ಕೋರಾ ಸಿನಿಮಾ ಬಗ್ಗೆ ತುಂಬಾ ಒಂದು ಪ್ರೀತಿ ಇದೆ, ನನಗೆ ಗೊತ್ತು. ಪ್ರಮೋಷನ್ ಅಂತ ಕರೆದಾಗ ಯಾವುದೇ ಊರಾಗಿರ್ಲಿ, ಯಾಕಂದ್ರೆ ಇವತ್ತು ಸಿನಿಮಾ ಮಾಡೋದು ಈಸಿ, ಪ್ರಮೋಷನ್ ಮಾಡೋದು ಕಷ್ಟ. ಪ್ರತಿಯೊಂದು ಪ್ರಮೋಷನ್ಗೂ ನೀವು ಸಿನಿಮಾ ತಂಡದವರು ಎಲ್ಲ ಕಡೆ, ಯಾವುದೇ ರಾಜ್ಯೋತ್ಸವ ಆಗಿರ್ಲಿ, ಬೇರೆ ಕಾರ್ಯಕ್ರಮ ಆಗಿರ್ಲಿ, ಪ್ರತಿಯೊಂದರಲ್ಲಿ ಹೋಗಿ ಕೋರಾ ಸಿನಿಮಾ ಸಾಧ್ಯವಾದಷ್ಟು ನೀವು ಪ್ರಮೋಷನ್ ಮಾಡಿ ಅಂತ. ಯಾಕಂದ್ರೆ ಒಳ್ಳೆ ಸಿನಿಮಾ ಮಾಡಿದ್ದೀವಿ ನಾವು. ಒಳ್ಳೆ ಸಿನಿಮಾನ ಪ್ರಮೋಟ್ ಮಾಡಿಲ್ಲ ಅಂದ್ರೆ ಅಟ್ಲೀಸ್ಟ್ ನಾನು ಒಳ್ಳೆ ಸಿನಿಮಾ ಮಾಡಿದಪ್ಪ, ಜನಗಳು ಬಂದು ಥಿಯೇಟರ್ ನೋಡ್ಬೇಕಲ್ಲ, ಅದು ಒಳ್ಳೇದ ಕೆಟ್ಟದ ಅಂತ. ಸೊ ಹಾಗಾಗ್ಬಿಟ್ಟು ನೀವು ಇನ್ನ ಎತ್ತರಕ್ಕೆ ಬೆಳೀರಿ, ನಮ್ಮ ಆಶೀರ್ವಾದ ಇದ್ದೇ ಇರ್ತದೆ. ಒಳ್ಳೆ ಸಿನಿಮಾ ಮಾಡಿದ್ದೀರಾ. ಯಾಕಂದ್ರೆ ಕೋರಾ ಸಿನಿಮಾದಿಂದ ಬಂದಂಥವ್ರು ಪ್ರತಿಯೊಬ್ಬರು ಒಂದು ರೇಂಜ್ ರೀಚ್ ಆಗ್ತೀರಾ. ಆಯ್ತಾ, ಯಾಕಂದ್ರೆ ನಾನು ಮಾಡಿರೋ ನಮ್ಮ ತಾಯಿ ಹೆಸರಲ್ಲಿ. ಆಯ್ತಾ, ನಮಗೆ ದೇವರು ಅವರೇನೆ. ಸೊ ಹಾಗಾಗ್ಬಿಟ್ಟು ಇವತ್ತು ನಮ್ಮ ತಂದೆ ತಾಯಿ ಆಶೀರ್ವಾದದಲ್ಲಿ ಇಲ್ಲೂ ತನಕ ಎಲ್ಲ ನಡ್ಕೊಂಡ್ ಬಂದಿದೆ. ಎಲ್ಲರಿಗೂ ಒಳ್ಳೇದಾಗುತ್ತೆ, ಎಲ್ಲರಿಗೂ ಒಳ್ಳೇದಾಗಲಿ. ಇಡೀ ಸಿನಿಮಾ ತಂಡ ನನ್ನ ಸಿನಿಮಾದಲ್ಲಿ ಕಷ್ಟಪಟ್ಟಂತ ಎಲ್ಲ ಸೆಟ್ ವರ್ಕು, ಮೇಕಪ್ ಮ್ಯಾನು, ಕಾಸ್ಟ್ಯೂಮು ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತೆ ನಮ್ಮ ಸಿನಿಮಾ ರಿಲೀಸ್ ಆದ್ಮೇಲೆ ಕೂಡ ಪ್ರತಿಯೊಬ್ಬರು ಕರೆದಿ, ಎಲ್ಲ ಕಲಾವಿದರು, ಎಲ್ಲ ವರ್ಕರ್ಸ್, ಯೂನಿಟ್, ಲೈಟ್ ಮ್ಯಾನ್ ಕರೆದಿ ನಾನು ಸನ್ಮಾನ ಮಾಡಬೇಕು. ಸನ್ಮಾನ ಮಾಡಿ ಪ್ರತಿಯೊಬ್ಬರು ಒಂದು ಶೀಲ್ಡ್ ಕೊಡಬೇಕು. ಸೊ ಆ ಕೆಲಸ ನಾನು ಮಾಡ್ತೀನಮ್ಮ, ಖಂಡಿತವಾಗ್ಲು. ಯಾಕಂದ್ರೆ ತುಂಬಾ ಥ್ಯಾಂಕ್ಸ್ ಸೌಜನ್ಯ. ಯಾಕಂದ್ರೆ ಎಲ್ಲ ಈ ಟಿ ಎಸ್ಟೇಟ್ ಅಲ್ಲಿ ಕೆಲಸ ಮಾಡ್ಬೇಕಾರೆ ಪಾಪ ಅಲ್ಲಿ ನಮ್ಮ ಏನು ಇನ್ನೊಬ್ಬ ಸುಳ್ಳಿನ ಕ್ಯಾರೆಕ್ಟರ್ ಹೊಡಿಬೇಕಾದ್ರೆ ತುಂಬಾ ಕೈಯೆಲ್ಲ ಪರ್ಚ್ಕೊಂಡು ಸಾಕಷ್ಟು ರಿಯಲ್ ಆಗಿ ಓದಿದ್ದ ಸರ್. ರಿಯಲ್ ಆಗಿ ನಮ್ಮ ಶ್ರೀನು ಅಷ್ಟೇ, ಒದಿ ಆಮೇಲೆ ನೋಡ್ಕೊಂಡು ಅಂತಾರೆ. ಸೊ ಹಂಗೆ ಪ್ರತಿಯೊಂದು ಪಾತ್ರ ನಮ್ಮ ಶ್ರೀ ಹೆಂಗಾಗ್ಬಿಟ್ಟು ಅಂತ ಹೇಳಿದ್ರೆ, ನಮ್ಮ ತಮಿಳಲ್ಲಿ ಇವರು ಬಾಲ ಡೈರೆಕ್ಟರ್ ಇದಾರಲ್ಲ, ಬಾಲಕ್ಕಿಂತ ಡಬಲ್ ಆಗ್ಬಿಟ್ಟಿದ್ರು. ಏನ್ ಸೆಟ್ ಅಲ್ಲಿ ನಮ್ಮ ನಾಯಕರದೆಲ್ಲ ಪಾಪ ಶೂ ಅಲ್ಲಿ ಹೊಡ್ಸಿದ್ರು. ಯಾಕಂದ್ರೆ ಆ ಪಾತ್ರ ಗೆಲ್ಬೇಕು. ಸೊ ಹಂಗಾಗ್ಬಿಟ್ಟು ನಾವು ತುಂಬಾ ಕಷ್ಟಪಟ್ಟಿದ್ದೀವಿ. ಕಿಟಿನೂ ಕಷ್ಟಪಟ್ಟನೆ, ಒಂದು ಟೀಮ್ ವರ್ಕ್ ಮಾಡಿದ್ವಿ. ದಯವಿಟ್ಟು
ನಾನು ಇಷ್ಟು ದಿವಸ ಕಾರ್ಯಕ್ರಮಗಳು ಮಾಡಿದ್ದೀನಿ ಸಿನಿಮಾ ಬಗ್ಗೆ. ಇವತ್ತು ಅದಕ್ಕೋಸ್ಕರ ನಮ್ಮ ಸಿನಿಮಾದಲ್ಲಿರ್ತಕ್ಕಂಥ ಎಲ್ಲ ಕಲಾವಿದರು ಮಾತಾಡಲಿ ಅಂತೇಳಿ ಈ ಪ್ರೆಸ್ ಮೀಟ್ ಮಾಡಿದ್ದೀನಿ. ದಯವಿಟ್ಟು ನೀವು ಟ್ರೀಸರ್ ನೋಡಿದ್ದೀರಾ, ಸಾಂಗ್ ನೋಡಿದ್ದೀರಾ, ಮೇಕಿಂಗ್ ವಿಡಿಯೋ ನೋಡಿದ್ದೀರಾ. ನೆಕ್ಸ್ಟ್ ಟ್ರೈಲರ್ ಬರ್ತದೆ. ಟ್ರೈಲರು ನಿಜವಾಗ್ಲೂ ಬೇರೆ ಲೆವೆಲ್ ಇದೆ. ಟ್ರೈಲರು ತುಂಬ ಅದ್ಭುತವಾಗಿದೆ. ಅತಿ ಶೀಘ್ರದಲ್ಲಿ ಟ್ರೈಲರ್ ನಾನು ತೋರಿಸ್ತೀವಿ. ಅದೇ ರೀತಿ ಬಾಲಾಜಿ ಸರ್ಗೆ ಮತ್ತೆ ಏನು ಜಾಗೋರ್ ಸ್ಟುಡಿಯೋಸ್ ಚೆನ್ನೈ ಅವರು ನಮ್ಮ ತಮಿಳು ಸಿನಿಮಾ ತಂದಿದ್ದಾರೆ. ಎಲ್ಲರೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಮಸ್ಕಾರ. ವೇದಿಕೆ ಮೇಲೆ ಇವತ್ತು ಮೋಷನ್ ಪೋಸ್ಟರ್ ರಿಲೀಸ್ ಮಾಡಿದ ನನ್ನ ಗೆಳೆಯ ಆಪ್ತ ಗೆಳೆಯ ಹೊರಟ ಪ್ರಶಾಂತ್, ನಿಮಗೆ ತುಂಬ ಅಭಿನಂದನೆಗಳು. ಎಲ್ಲರೂ ಹೊರಟು ಅಂತ ಬಂದವರೆಲ್ಲ ಕೇಳಿದ್ದಾರೆ. ಖಂಡಿತ ಆದಷ್ಟು ಬೇಗ ಮಾಡೋಣ. ಒಂದು ಹೊರಟ ಎರಡು ಹೊರಟ. ಮೊದಲನೇದಾಗಿ ನನ್ನ ಯಾಕಂದರೆ ಪ್ಯಾನ್ ಇಂಡಿಯಾ ಅನ್ನೊಂದು ಸುಮ್ಮನೆ ಪ್ಯಾನ್ ಇಂಡಿಯಾ ಏನಾಗಿದೆ ಅಂದರೆ ಇವಾಗೆಲ್ಲ ಅದೊಂದು ಯಾರೇ ಕೇಳಿದ್ರೆ ಏನು ಮಾಡ್ತಿದ್ಯಾ ಪ್ಯಾನ್ ಇಂಡಿಯಾ ಅದಲ್ಲ. ಆ್ಯಕ್ಚುಲಿ ಪ್ಯಾನ್ ಇಂಡಿಯಾ ಅನ್ನೋದು ಅಣ್ಣವ್ರ ಕಾಲದಿಂದೂ ಇದೆ. ಈಗ ಅದೇನೋ ಲೇಟೆಸ್ಟಾಗಿ ಎಲ್ಲ ಕಡೆ ಪ್ಯಾನ್ ಇಂಡಿಯಾ. ಸೊ ಪ್ಯಾನ್ ಇಂಡಿಯಾ ಅನ್ನೋದು ಅದಾಗೋದಲ್ಲ, ತೊಗೊಳ್ಳೋದು ಆ್ಯಕ್ಚುಲಿ ಅದು. ನಾನು ನಿಜವಾಗ್ಲೂ ಇದು ಪ್ಯಾನ್ ಇಂಡಿಯಾ ಅಂತ ನಿಜವಾಗ್ಲೂ ನಾನು ಮಾಡಿಲ್ಲ. ಒಂದು ಫಾರೆಸ್ಟ್ ತೊಗೊಂಡಿನ ಈ ನೇಟಿವಿಟಿ ಕತೆ ಹೇಳೋಣ, ಒಂದು ಫಾರೆಸ್ಟ್ ಬೇಸ್ ಹೇಳೋಣ. ಯಾಕಂದ್ರೆ ನನಗೆ ಇದು ಕತೆ ಮಾಡ್ಬೇಕಾದ್ರೆ ಫಸ್ಟು ನಮ್ಮ ಮೂರ್ತಿ ಅಣ್ಣ ಮೀಟ್ ಮಾಡಿದಾಗ ಒಂದು ಫಾರೆಸ್ಟ್ ಬೇಸ್ ಮಾಡಿದಾಗ ನನಗೆ ಒಂದು ತಲೆಯಲ್ಲಿ ಒಂದು ಬ್ಯಾಕ್ ಎಂಡಲ್ಲಿ ಒಂದು ಓಡ್ತಾನೆ ಇತ್ತು. ಸೊ ನಾನು ಆ್ಯಕ್ಚುಲಿ ಒಂದು ಡೂ ಹಾರ್ಡ್ ಫ್ಯಾನು. ನಮ್ಮ ಮೆಲ್ ಗಿಬ್ಸನ್ ಅಂತ ಹಾಲಿವುಡ್ ಡೈರೆಕ್ಟರ್ ಎಲ್ಲ ಗೊತ್ತಿರಬೇಕು. ಅವ್ರು ಅಪೋಕ್ಯಾಲಿಪ್ಟೋ, ಹಾರ್ಟರ್ಗೇಟು ಸುಮಾರು ಮೂವಿಗಳು ನಾನು ತುಂಬ ಇನ್ಸ್ಪೈರ್ ಆಗಿತ್ತು. ಯಾವತ್ತೊಂದಿನ ಫಾರೆಸ್ಟ್ ಬೇಸ್ ಮಾಡಿದಾಗ ಇದ್ರದ್ದೊಂದು ಮಾಡಬೇಕು ಎಲ್ಲ ಒಂದು ಬ್ಯಾಕ್ ಎಂಡಲ್ಲಿ ಓಡ್ತಾ ಇತ್ತು ನನಗೆ. ಅದು ನಮ್ಮ ಪಿ ಮೂರ್ತಿ ಅನ್ನೋ ಮುಖಾಂತರ ನೆರವೇರುತ್ತೆ. ಯಾಕಂದರೆ ಒಬ್ಬ ನಿರ್ದೇಶಕ ಏನೇ ಸ್ಕ್ರಿಪ್ಟಲ್ಲಿ ಗೀಚಿದ್ರು ಕೂಡ ಅದಕ್ಕೆ ಜೀವ ತರೋದು ಒಬ್ಬ ನಿರ್ಮಾಪಕರಂದ್ರೆ ಖಂಡಿತ ನಮ್ಮ ಆಸೆ ಕನಸಾಗಿ ಹೊರಡುತ್ತೆ. ಆಮೇಲೆ ಯಾರು ಕೇಳಿದ್ರು ಮೂರ್ತಿ ಅಣ್ಣ ವಿಲನ್ ಯಾಕೆ ಆಯ್ಕೆ ಮಾಡ್ಕೊಡುವಂತೆ. ಖಂಡಿತ ಪ್ರೊಡ್ಯೂಸರ್ ಏನೋ ದುಡ್ಡು ಹಾಕ್ಬಿಡ್ತಾರೆ ವಿಲನ್ ಮಾಡೋಣ ಅಂತ ಖಂಡಿತ ಆ ಥರ ಮಾಡೋಕ್ಕೋಗಿದ್ರು ನಾನು. ಯಾಕಂದರೆ ನಾವೇನೇ ಒಂದು ಇಲ್ಲಿ ಬೂಟಾಟಿಕೆ ಆ್ಯಕ್ಟ್ ಮಾಡಿದ್ರು ಅಲ್ಲಿ ನಿಜ ಬಯಲು ಆಡಿಯನ್ಸ್ ನೋಡಿದಾಗ ಗೊತ್ತಾಗ್ಬಿಡುತ್ತೆ. ಡೈರೆಕ್ಟ್ ದುಡ್ಡು ಹಾಕಂದ್ರು ಅದಕ್ಕೆ ಪ್ರೊಡ್ಯೂಸರ್ ಇರೋ ವಿಲನ್ ಅದಲ್ಲ. ಆ್ಯಕ್ಚುಲಿ ಸ್ಕ್ರಿಪ್ಟು ಮಾಡಿದಾಗ ನಾನು ಯಾರು ಆ್ಯಕ್ಚುಲಿ ಇಮೇಜ್ ಇರಲಿಲ್ಲ. ನನಗೊಂದು ಆ ಗುರುಚಲು ಘಟ್ಟ, ಆ ಪೆಪ್ಪರ್ ಲುಕ್ಕು, ಕಠೋರ ಅಂದಾಗ ಮಾತು ಕಮ್ಮಿ, ಆ ಲುಕ್ಕಲ್ಲಿ ಭಯ ಪಡಿಸ್ಬೇಕಾಯ್ತು. ಈಗ ಸೊ ನಾನು ಸ್ಕ್ರಿಪ್ಟ್ ಬರೆದಾಗಲ ಅದೇ ಒಂದು ಸಿಂಹ ಹುಲಿ ಆ ಒಂದು ಪಂಜು ಯಾವ ಥರ ಅಟ್ಯಾಕ್ ಮಾಡಿದಾಗ ಒಂದು ಸ್ಲೋ ಆಗಿ ಅದ್ರದ್ದೊಂದು ಗತ್ತು ಗಾಂಭೀರ್ಯ ಇರುತ್ತೆ. ಅದೊಂದು ಇಮ್ಯಾಜ್ ಮಾಡ್ಕೊಂಡು ಆ್ಯಕ್ಚುಲಿ ಆ ವಿಲನ್ ನಾನು ಡಿಸೈನ್ ಮಾಡಿದ್ದು. ಮಾತು ಕಮ್ಮಿ, ಆ ಬಾಡಿ ಲ್ಯಾಂಗ್ವೇಜ್ ಆ ಕಣ್ಣಲ್ಲಿ ಎದುರಿಸ್ಬೇಕು ಅಂತ ನಾನು ಆ್ಯಕ್ಚುಲಿ ಮಾಡಿದಾಗ ಯಾರು ಅಂತ ನಾನು ಇನ್ನೂ ಬ್ಯಾಕ್ ಎಂಡಲ್ಲಿ ಓಡ್ತಾ ಇದ್ದೆ ಯಾರು ಮಾಡೋಣ ಅಂತ. ಮೂರ್ತಿ ಅವ್ರ ಜೊತೆ ಸುಮಾರು ಅವರು ಸಂಘಟನೆ ಇದರಲ್ಲಿ ಪಾಲ್ಗೊಳ್ತದೆ. ನನಗಿನ್ನೂ ಅಲ್ಲಿವರೆಗೂ ಅವ್ರು ಇಮೇಜ್ ಬಂದಿರಲಿಲ್ಲ. ಅವ್ರು ಮಾತಾಡೋಷ್ಟು ಅಂದರೆ ಗೊತ್ತಾಗ ಮಾತಾಡೋದು ಫುಲ್ಲು ರಫ್ ಆ್ಯಂಡ್ ಟಫು ಒಂಥರ. ನನಗೆ ಎಲ್ಲ ಯಾಕೆ ಹುಡ್ಬೇಕು ಅಣ್ಣನೇ ಇದ್ರಲ್ಲ. ಆ್ಯಕ್ಚುಲಿ ಅವ್ರದ್ದು ಶೇವ್ ಇತ್ತು, ಶೇವಲ್ಲಿ ಇದ್ರು. ಸೊ ನಾನು ಅಣ್ಣ ಒಂದು ಫಿಕ್ಸ್ ಆಗಿಬಿಡಿ, ಒಂದ್ಸಲಿ ಗಡ್ಡ ಬಿಟ್ಟು ನೋಡಿ, ಇಲ್ಲಾಂದರೆ ಬೇರೆ ಹೋಗೋಣ ಅಂತ ಆ್ಯಕ್ಚುಲಿ ಫಿಕ್ಸ್ ಆಗಿದ್ದೆ. ನನ್ನ ದೃಷ್ಟಿಗೆ ಅವ್ರದ್ದು ಹೋಗ್ತಾ ಫುಲ್ಲು ಪೇಪರ್ ಎಲ್ಲ ಬರುತ್ತೆ. ಆಮೇಲೆ ನನಗೆ ಅವ್ರು ಇಷ್ಟ ಆಗಿದ್ದು ಒಬ್ಬ ಆರ್ಟಿಸ್ಟ್ಗೆ ಕಣ್ಣು ತುಂಬ ಮಾತಾಡಬೇಕು. ಆ ಕಣ್ಣು ಮಾತಾಡಿ ಮಿಕ್ಕಿದ್ದು ನಾವು ಡೈರೆಕ್ಟ್ಗಳು ನೋಡ್ಕೊಂತೀವಿ. ಇವತ್ತು ಸುಮಾರು ಜನ ವಿಲನ್ಗಳಿಗೆ ನಮ್ಮ ರವಿಶಂಕರ್ ಆಗಿರ್ಬೋದು, ತುಂಬ ಜನ ಅವ್ರ ಬಾಡಿ ಲ್ಯಾಂಗ್ವೇಜ್ ಅವ್ರ ಕಣ್ಣು ತುಂಬ ಮಾತಾಡುತ್ತೆ. ಒಬ್ಬ ಆರ್ಟಿಸ್ಟ್ಗೆ ಕಣ್ಣು ತುಂಬ ಮಾತಾಡಬೇಕು. ಅದು ನಾನು ನಮ್ಮ ಮೂರ್ತಿ ಅಣ್ಣ ಇದರಲ್ಲಿ ನೋಡಿದೆ. ಹಾಗಾಗಿ ಆ ವಿಲನ್ ತೊಗೊಳೋದು ನನಗೆ ತುಂಬ ಆಯ್ಕೆ ಮಾಡ್ಕೊಳ್ಳೋದು ತುಂಬ ಈಸಿ ಆಯಿತು. ಇನ್ನೊಂದು ನಾನು ಹೇಳ್ತೀನಿ, ಪ್ಯಾನ್ ಇಂಡಿಯಾ ಅನ್ನೋದು ಆ ಸ್ಕ್ರಿಪ್ಟು ಮಾಡಬೇಕಾದ್ರೆ ಆ್ಯಕ್ಚುಲಿ ನನಗೆ ಸುತಾರಾಮ್ ಇಷ್ಟ ಇಲ್ಲ. ಯಾಕಂದರೆ ಪ್ಯಾನ್ ಇಂಡಿಯಾ ಅದು ಜನ ತೊಗೊತಾರೆ, ಜನ ಹೇಳ್ಬೇಕದು ಈ ಸಿನಿಮಾ ಪ್ಯಾನ್ ಇಂಡಿಯಾ ಯೋಗ್ಯತೆ ಇದೆಯೋ ಇಲ್ವಾ ಅಂತ. ಯಾಕಂದರೆ ಹೊಸಬಿಟ್ಕೊಂಡು ನಾವೇ ಪ್ಯಾನ್ ಇಂಡಿಯಾ ಮಾಡೋಕ್ಕಾಗುತ್ತೆ ಅದಲ್ಲ. ಒಂದು ಒಳ್ಳೆ ನೀಟ್ ಸಿನಿಮಾ ಮಾಡೋಣ ಅಂತಲೇ ಮಾಡಿದ್ದು. ಅದು ಏನಂತಾರೆ, ಅದು ಹೋಗ್ತಾ ಎಲ್ಲ ನಾವು ತೊಗೊಳುತ್ತದು. ನಾವು ಟೀಸರ್ ಎಲ್ಲ ಬಿಟ್ಟ ಮೇಲೆ ನಮ್ಮ ಬಾಲಾಜಿ ಸರ್ಗೆ ವಿಷಯ ಗೊತ್ತಾಗಿದೆ. ಯಾಕಂದರೆ ಸಿನಿಮಾ ಅಂದಾಗೆಲ್ಲ ವ್ಯವಹಾರ ಅಂದಾಗ ಕಾಂಟ್ಯಾಕ್ಟ್ ಒಂದು ಕಡೆಯಿಂದ ಬೆಳೀತಾ ಹೋಗ್ತಾ ಇರುತ್ತೆ. ಸೊ ಅವ್ರು ಬಂದಾಗ ಆ ಸಿನಿಮಾ ನೋಡಿದಾಗ, ಯಾಕಂದರೆ ಈ ಸಬ್ಜೆಕ್ಟ್ ಬಂದು ಒಂದು ಕನ್ನಡ ಸೀಮಿತ ಅಲ್ಲ, ಅದು ಒಂದು ಯೂನಿವರ್ಸಲ್ ಸಬ್ಜೆಕ್ಟ್ ಇದು. ಒಂದು ಫಾರೆಸ್ಟ್ ಬೇಸ್ ಅಂದಾಗ ಯೂಶಲಿ ನಾವು ಎಮೋಷನ್ಸ್ ಎಲ್ಲ ಲ್ಯಾಂಗ್ವೇಜಲ್ಲಿ ಇರುತ್ತೆ. ಸೊ ಹಾಗಾಗಿ ಅವ್ರು ನೋಡಿದಾಗ ಇಲ್ಲ ಸರ್ ಇದು ಪ್ಯಾನ್ ಇಂಡಿಯಾ ಮಾಡೋಣ ಅಂತ ನಮ್ಗೊಂದೆಲ್ಲ ಭಯ. ಪ್ಯಾನ್ ಇಂಡಿಯಾ ಮಾಡ್ಬಿಟ್ಟು ಸುಮ್ಮನೆ ಆಮೇಲೆ ಆ ಕಡೆ ಅದು ಇಲ್ಲ ಈ ಕಡೆ ಅದು ಆಗ್ಬಿಡುತ್ತೆ ನಾವು ಭಯ ಕಾಡ್ತಾ ಇತ್ತು. ಆದ್ರೂ ಕೂಡ ಅವ್ರು ಧೈರ್ಯ ಮಾಡಿ ಇಲ್ಲ ಸರ್ ಇದು ಎಲ್ಲ ನೆಟ್ಟಿಟ್ಟು ಸೂಟ್ ಆಗುತ್ತೆ ಅಂತ ಅವ್ರು ಧೈರ್ಯ ಮಾಡಿ ಮುಂದೆ ಬಂದಿದ್ದಾರೆ. ಆ್ಯಕ್ಚುಲಿ ಅದ್ಭುತವಾಗಿ ಪ್ರಚಾರ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಸರ್ ನಿಜವಾಗ್ಲೂ ನಿಮಗೆ ನಾನು ಇಲ್ಲಿಂದ ನಮ್ಮ ಟೀಮ್ ಅವ್ರಿಗೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ನಮ್ಮ ಯತಿ ಸರ್ ಬಗ್ಗೆ ಹೇಳಬೇಕು. ಒಂದು ರೀತಿಯಲ್ಲಿ ಮೂರ್ತಿ ಅಣ್ಣ ಅನ್ನದಾದ್ರೆ ಒಂಥರ ತೀರ್ಥದಾತ್ರ ಅಂತ ಹೇಳ್ಬೋದು. ಯಾಕಂದರೆ ಶೂಟಿಂಗ್ ಎಲ್ಲ ಮುಗಿಸಿ ಹೇಳಿದ್ರು ನೈಟ್ ಅಂಡ್ ಹಾಕೊಂಡು ಹೊಡಿತಾ ಇದ್ರು ಅಂತ. ಬಂದಾಗ ಎಲ್ಲ ಮಲಗೋರು. ನಾವು ಅವ್ರ ಕೆಲಸ ಮಾಡ್ಬೇಕಾದ್ರೆ ನಮಗೆ ಹೊಟ್ಟೆ ಇರಲಿಲ್ಲ, ಇದು ಇರಲಿಲ್ಲ. ಕುತ್ಕೊಂಡು ಸ್ವಾಗತ ಮಾಡಿದ್ರೆ ವೆಲ್ಕಮ್ ಡ್ರಿಂಕ್ ಥರ ಒಬ್ಬ ಅವರು ನಿದ್ದೆ ಕೆಡ್ಸ್ಕೊಂಡು ಅವ್ರು ಕಾಯ್ತಾ ಇದ್ರು. ಅದಕ್ಕೆ ನಾನು ತೀರ್ಥದಾತ್ರ ಅಂತ ಹೇಳಿದವ್ರಿಗೆ ಪಾಪ ನೀನು ಕೆಲಸ ಮಾಡ್ತಾ ಇದ್ದೆ ಫಸ್ಟ್ ಒಂದು ಪ್ರಾಮಿಸ್ ಮಾಡ್ತಾ 2 ಮಾತು ಮುಗಿಸಿ. ಥ್ಯಾಂಕ್ ಯು.
ಸೊ ಆಡಿಯೋ ಕೇಳಿದಂಥ ಎಲ್ಲರಿಗೂ, ನನ್ನ ಫ್ಯಾಮಿಲಿ ಆಗಲಿ, ನನ್ನ ಫ್ರೆಂಡ್ಸ್ ಆಗಲಿ, ಎಲ್ಲರಿಗೂ ತುಂಬ ಖುಷಿಯಾಗಿದೆ. ಅವರು ಫೋನ್ ಮಾಡಿ ಇವಾಗಲೂ ನಾನು ನಿನ್ನ ಆಡಿಯೋ ಕೇಳ್ತಾ ಇದ್ದೀನಿ, ಇವಾಗಲೂ ನಿನ್ನ ಸಾಂಗ್ ಕೇಳ್ತಾ ಇದ್ದೀನಿ ಅಂತಲೇ ಹೇಳ್ತಾರೆ. ಮತ್ತು ಟಿವಿಯಿಂದ ವಿಡಿಯೋ ಮಾಡಿಬಿಟ್ಟು ಕಳಿಸ್ತಾರೆ. ಥ್ಯಾಂಕ್ ಯು ಹೇಮಂತ್ ಸರ್. ಅದಕ್ಕೆ ಇದು ಮಾತ್ರ ಅಲ್ಲ, ಪ್ರೀವಿಯಸ್ ಸಾಂಗ್ ಟೌನ್ ಹಾಲಲ್ಲಿ ಲಾಂಚ್ ಆಗಿರೋ ಸಾಂಗು ತುಂಬ ಚೆನ್ನಾಗಿದೆ. ಆ್ಯಂಡ್ ಫಸ್ಟ್ ಹೇಳಬೇಕು ಅಂದರೆ, ಆಡಿಷನ್ ಕಾಲ್ ಬರುತ್ತೆ ಮೂರ್ತಿ ಸರ್ ಅಂತ. ಆಕ್ಚುಲಿ ಮೂರ್ತಿ ಸರ್ನ ನಾನು ನನ್ನ ಫ್ರೆಂಡ್ ಮುಹೂರ್ತದಲ್ಲಿ ಫಸ್ಟ್ ಟೈಮ್ ನಾನು ನೋಡಿದ್ದು. ಅಲ್ಲಿ ಸಿನಿಮಾ ಮಾತುಕತೆ ಆಯಿತು. ಮತ್ತು ಮಂಜು ಸರ್ ಅಂತ ಇದ್ದಾರೆ, ಅವ್ರ ಮೂಲಕ ಮೂರ್ತಿ ಸರ್ ನನ್ನ ಅವ್ರ ಆಫೀಸ್ಗೆ ಕರೆದ್ರು. ಶ್ರೀ ಸರು ಅಲ್ಲೇ ಇದ್ರು. ಸೊ ಅಲ್ಲಿ ಆಡಿಷನ್ಸ್ ಆಯಿತು, ಅವ್ರಿಗೆ ಇಷ್ಟ ಆಯಿತು. ಮತ್ತು ಶ್ರೀ ಸರ್ ನನಗೆ ಸ್ಟೋರಿ ಹೇಳಬೇಕಾದ್ರೆ ನಂಗೆ ನಿಜವಾಗ್ಲೂ ಏನೂ ಅರ್ಥ ಆಗಲಿಲ್ಲ ಸರ್. ಇವತ್ತು ನಾನು ಹೇಳ್ತಾ ಇದ್ದೀನಿ, ಯಾಕಂದರೆ ಫುಲ್ ಸಸ್ಪೆನ್ಸ್ ಇದೆ, ಆ ಕಡೆ ಈ ಕಡೆ ಎಲ್ಲ ಕನ್ಫ್ಯೂಸಿಂಗ್ ಆಗಿದೆ. ಸೊ ನನಗೇನು ಅರ್ಥನೇ ಆಗಲಿಲ್ಲ ಮೊದಲು. ಹೌದಾ, ಅಲ್ಲಿಂದ ಆಕ್ಟಿಂಗ್ ಶುರು ಆಗ್ಬಿಟ್ಟಿದೆ ನಿಮ್ದು. ಅವರು ಫಸ್ಟ್ ಹಾಫ್ ಇದು ಅರ್ಥ ಆಯ್ತಲ್ಲ, ಇಷ್ಟ ಅರ್ಥ ಆಯ್ತಲ್ಲ ಅಂತ ಕೇಳ್ತಾ ಇದ್ರು. ಹಾಂ ಸರ್, ಹಾಂ ಸರ್, ಅರ್ಥ ಆಯ್ತು. ನಂಗೆ ಅಲ್ಲೊಂದೇ ಪಾತ್ರ ಗೊತ್ತಿದ್ದು, ಕಠೋರ ಪಾತ್ರ ಅದೊಂದೇ ಗೊತ್ತಿದ್ದು, ನಂಗೆ ನನ್ನ ಹೆಸರು ಗೊತ್ತಿರಲಿಲ್ಲ. ಸೊ ಅವರು ಹೇಳ್ತಾ ಹೋದ್ರೆ ನಾನು ಅಂತ ಕೇಳ್ತಾ ಹೋದೆ. ಸೊ ಆಯಿತು ಸರ್, ನಾನು ಮಾಡ್ತೀನಿ ಅಂತಂದೆ. ಅದಾದಮೇಲೆ ಮೂರ್ತಿ ಸರ್, ನೀವು ಆರ್ಟಿಸ್ಟ್ ಆಗು, ಪ್ರೊಡ್ಯೂಸರ್ ಆಗು, ನೀವು ಆ್ಯಕ್ಚುಯಲ್ ಲೈಫಲ್ಲಿ ಎರಡೆರಡು ಶೇಡಲ್ಲಿ ನೀವು ಕಾಣಿಸ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಅವ್ರ ಪ್ರತಿಯೊಂದಿಗೂ ಊಟ ಆಯ್ತಾ ಎಲ್ಲರೂ ಕೇಳ್ತಾ ಇದ್ರು. ಮತ್ತೆ ಮನೆಯಿಂದ ಊಟ ತರಿಸ್ತಾ ಇದ್ರು. ಮ್ಯಾಮ್ ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀರಾ. ಹಾಗೆ ಸರ್ನ ನಾನು ಆ್ಯಕ್ಚುಲಿ ವಿಲನ್ ಲುಕ್ಕಲ್ಲಿ ನಾನು ನೋಡಿದ್ದು ನಾನು ಟೀಸರಲ್ಲೇ. ನಾನು ಅನ್ಕೊಂಡೇ ಇರಲಿಲ್ಲ ಸರ್ ಆ ಲುಕ್ ಬರ್ತದೆ ಅಂದರೆ ಸ್ಕ್ರೀನ್ ಮೇಲೆ ಅಂತ. ಅದ್ಭುತವಾಗಿದೆ ಸರ್, ಥ್ಯಾಂಕ್ ಯು ಸೋ ಮಚ್. ಫೈಟಲ್ಲಿ ನಾನು ನೋಡ್ತಾ ಇರಬೇಕಾದ್ರೆ ಅವನಿಗೆ ತುಂಬ ಆ್ಯಕ್ಚುಲಿ ಆಗಿ ತುಂಬ ರಕ್ತಗಳೆಲ್ಲ ಬಂದಿತ್ತು, ತುಂಬ ಪೇಯ್ನ್ ಎಲ್ಲ ಆಗ್ತಾ ಇತ್ತು. ಅವನು ಕುಂಟಿತಾ ಇದ್ದ, ಅವನಿಗೆ ನಿಲ್ಲಕ್ಕೂ ಆಗ್ತಾ ಇರಲಿಲ್ಲ, ಕೂರಕ್ಕೂ ಆಗ್ತಾ ಇರಲಿಲ್ಲ. ನಾನು ಮತ್ತೆ ಅವ್ನ ಸೆಟ್ಟಲ್ಲಿ ಯಾವಾಗ ಆ್ಯಕ್ಷನ್ ಅಂತ ಅಂದ್ರು ಅವ್ನ ಇಡೀ ಬಾಡಿ ಲ್ಯಾಂಗ್ವೇಜೇ ಚೇಂಜ್ ಆಗೋಯ್ತು ಅವನು. ನಂಗದು ತುಂಬ ಇಷ್ಟ ಆಯಿತು. ಆವಾಗಲೇ ನಾನು ಸರ್ಗೆ ಹೇಳಿದೆ, ಎಲ್ಲ ಮುಗಿಸ್ದಾದ್ಮೇಲೆ ನಾನು ಹೇಳಿದೆ, ಕಿಟ್ಟಿ ನಿಜವಾಗ್ಲೂ ಎಲ್ಲೋ ಇರ್ತಾನೆ ನೆಕ್ಸ್ಟ್ ಈ ಮೂವಿ ಆದಮೇಲೆ ಅಂತ, ಬ್ರೇಕ್ ಕೊಡುತ್ತೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸರ್. ತುಂಬ ಇಷ್ಟಪಟ್ಟಿರೋದು ನಮ್ಮ ಕೋರಕ್ಕೆ ತುಂಬ ಖುಷಿ ಆಗುತ್ತೆ. ಆವಾಗ ನಮ್ಮ ಮೀಡಿಯಾದವ್ರು ಎಲ್ಲರೂ ಬಂದಿದ್ದೀರಾ, ತುಂಬ ಖುಷಿ ಆಗುತ್ತೆ. ಪ್ರತಿಯೊಬ್ಬರು ಮಕ್ಕಳುಗಳು ಬಡವರು ಶ್ರೀಮಂತರು ಅನ್ನೋದನ್ನೇ ಕಲಾವಿದರಿಗೆ ಕಲೆಗೆ ಬೆಲೆ ಕಟ್ಟೋದಿದೆಯಲ್ಲ, ಅದು ತುಂಬ ಕಷ್ಟ. ಎಲ್ರಿಗೂ ಕಲೆಗೂ ಬೆಲೆ ಕಟ್ಟು ಒಂದು ಕೋರ ಅಂತ ಉದ್ಘಾಟನೆ ಮಾಡಿದಂಥ ನಮ್ಮ ಪಿ ಮೂರ್ತಿ, ಫಸ್ಟ್ ಅವ್ರ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ ನಾನು. ಒಂದು ತಮ್ಮನಾಗಿ, ಒಂದು ಬ್ರದರ್ ಆಗಿ, ಒಬ್ಬ ಪ್ರೀತಿಯ ಹುಡುಗನಾಗಿ, ಒಬ್ಬ ಟ್ಯಾಲೆಂಟೆಡ್ ಆಗಿ ರಿಯಾಲಿಟಿ ಶೋ ನೋಡಿದಾಗಿಂದನು ನನ್ನ ತುಂಬ ಎಷ್ಟು ಇಷ್ಟಪಟ್ಟರು ಅಂತ ನನ್ನಲ್ಲಿ ಅವ್ರು ಮಾತ್ರ ಗೊತ್ತು. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಈ ಕೋರ ಸಿನಿಮಾನ ತುಂಬ ಮುದ್ದಾಗಿ ತಗೊಂಡೋಗಿದ್ದಾರೆ. ನನಗೆ ಒಂದು ಚಾನ್ಸ್ ಕೊಟ್ಟು ರತ್ನಮ್ಮ ಪ್ರೊಡಕ್ಷನ್ ಅಲ್ಲಿ ಒಂದು ಕೋರನ್ನ ಈ ಲೆವೆಲ್ ತಂದಿರೋದು, ಕಿಟ್ಟಿ ಮಾಡೇ ಮಾಡ್ತಾರೆ ಅಂತ ಒಂದು ಕಾನ್ಫಿಡೆನ್ಸ್ ಅಲ್ಲಿ. ಆ ಕಾನ್ಫಿಡೆನ್ಸ್ ಆಗಿ ನಾನು ಕಷ್ಟಪಟ್ಟಿದ್ದೀನಿ. ಸಿನಿಮಾದಲ್ಲಿ ನೋಡ್ತೀರಾ ನೀವು. ಮೀಡಿಯಾದವ್ರಿಗೆ, ಮೀಡಿಯಾ ಬಾಂಧವರಿಗೆ ನಾನು ಹೇಳೋದು ಇಷ್ಟನೇ, ಯಾಕೆಂದ್ರೆ ಕಷ್ಟಪಟ್ಟಿರೋ ಸಿನಿಮಾನ ಬೆಳೆಸಿ ಆರೇಶ್ ಆಶೀರ್ವಾದ ಮಾಡಿ ಈ ಕೋರ ಅದ್ಭುತವಾಗಿ ಬಂದಿದೆ. ನಮ್ಮ ಮೂರ್ತಿನ ಅಷ್ಟೇ ಕಷ್ಟಪಟ್ಟಿದ್ದಾರೆ. ಪ್ರತಿಯೊಂದು ಒಂದೊಂದು ರೂಪಾಯಿನೂ ಕೂಡಾಕಿ ಕಷ್ಟ. ಅವ್ರು ಅವಾಗಲೇ ಹೇಳ್ತಿದ್ರು ತೆಲುಗುಗೆ ಇದು ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ. ಈ ಕೋರದಲ್ಲಿ ಪ್ರತಿಯೊಂದು ವಿಷಯನೂ ತುಂಬಾ ಚೆನ್ನಾಗಿ ಹೇಳ್ಕೊಂಡ್ ಬಂದಿದೆ. ಅದು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಫೈಟಿಂಗ್ ಆಗಿರ್ಬೋದು, ಡ್ಯಾನ್ಸು, ಊಟ, ತಿಂಡಿ, ಪ್ರೊಡಕ್ಷನ್ ಯಾವ ತರ ಇರ್ಬೇಕಂತ ನಮ್ಮ ಕೋರ ಟೀಮ್ ಕಲ್ಸ್ಕೊಟ್ಟಿದ್ದಾರೆ. ಅಣ್ಣ, ನಿಮ್ಮ ಆಶೀರ್ವಾದ ಪ್ರೀತಿ ಯಾವಾಗ್ಲೂ ನನ್ನ ಮೇಲೆ ಇರ್ಲಿ. ನೀವು ತಮ್ಮರಾಗಿ ನಿಮ್ಮ ಹೆಸರನ್ನ ಉಳಿಸ್ತೀನಿ ಕೋರ ಟಿವಿ ಸಿನಿಮಾದಿಂದ. ನೀವು ತುಂಬಾ ಕಷ್ಟಪಡಿಸಿ ಸಿನಿಮಾ ಮಾಡಿದ್ದೀರ ನನಗೆ. ಥ್ಯಾಂಕ್ ಯು, ಲವ್ ಯು ಅಣ್ಣ. ನಿಮ್ಮ ಆಶೀರ್ವಾದ ಇದೇ ತರ ನಮ್ಮೆಲ್ಲ ಟೀಮಲ್ಲಿ ಇರಲಿ. ಅದೇ ತರ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಪ್ರೀತಿ ಆತ್ಮೀಯ ಗೆಳೆಯ ನಮ್ಮ ಅಣ್ಣ ಇವರಿದ್ದಾರೆ, ಡೈರೆಕ್ಟರ್ ಅಣ್ಣ ಅಂತಾನೆ ಹೇಳ್ಬೋದು. ಆಕ್ಟಿಂಗ್ ಬಂದಿಲ್ಲ ಅಂದ್ರೆ ಆಕ್ಟಿಂಗ್ ಕಲ್ಸ್ಕೊಡೋರು, ಫೈಟಿಂಗ್ ಬಂದಿಲ್ಲ ಹಿಂಗ್ ಮಾಡೋ ಅಂತ ಹೇಳ್ಕೊಟ್ರು. ಪ್ರತಿಯೊಂದು ವಿಷಯದಲ್ಲೂ ತೀಡಿ. ರಿಯಾಲಿಟಿ ಶೋ ಅಂದ್ರೆ ಬೇರೆ ಇರುತ್ತೆ, ರಿಯಲ್ ಸಿನಿಮಾ ಅಂದ್ರೆ ಬೇರೆ ಇರುತ್ತೆ. ರಿಯಾಲಿಟಿ ಶೋಲಿ ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡೋದು, ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು. ಆಕ್ಟು ಯಾವ ತರ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ನಮ್ಮ ಶ್ರೀ ಸರ್. ತುಂಬಾ ಎಲ್ಲರೂ ಹೇಳಿದ್ದಾರೆ ಶ್ರೀ ಸರ್ ಬಗ್ಗೆ, ನಾನೇನು ಹೇಳೋದಿಲ್ಲ. ತುಂಬಾ ರಾಕ್ಷಸ, ಮಹಾರಾಕ್ಷಸ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ. ಕೆಲಸ ಅಂತ ಬಂದಾಗ ಇಂಥ ಡೈರೆಕ್ಟರ್ಗಳು ನಮ್ಮಂತ ಪ್ರತಿಭೆಗಳಿಗೆ ಸಿಗ್ಬೇಕು.
ಸಿಕ್ತಾಗ್ಲೇ ನಮ್ಮಂತ ಈ ತರ ಸಿನಿಮಾನ ಮಾಡಕ್ಕಾಗಲ್ಲ, ಇಷ್ಟೊಂದು ಕಾಲಿನ ಹೊರಗಡೆ ತೆಗೆದಕ್ಕೆ ಆಗೋದು. ನಾನು ಮಾರ್ಷಲ್ ಆರ್ಟ್ಸ್ ಗೋಲ್ಡ್ ಮೆಡಲ್ ಎಲ್ಲ ಮಾಡಿರ್ಬೋದು, ಬಟ್ ಯಾವ ತರ ಯೂಸ್ ಮಾಡ್ಬೇಕನ್ನೋದನ್ನ ನಾವು ಶ್ರೀ ಸರ್ ಹೇಳ್ಕೊಟ್ರು. ತುಂಬಾ ಅದ್ಭುತವಾಗಿ ಒಂದು ಕಡ್ಡೆ ಮಾಡ್ಕೊಂಡು ಎಲ್ಲ ಆರ್ಟಿಸ್ಟ್ ಸೇರಿಸ್ಕೊಂಡು ಅದ್ಭುತವಾಗಿ ಎಲ್ಲ ಮೇಂಟೈನ್ ಮಾಡ್ಕೊಂಡು ಒಂದು ಕೋರ ಅನ್ನೋದು ಒಂದು ಮಾಡಿದ್ದಾರೆ. ಕೋರ ತುಂಬಾ ಇಷ್ಟಪಡ್ತಾರೆ ಎಲ್ರು. ಆ ತರ ನಮ್ಮ ಶ್ರೀ ಸರ್ಗೂ ಒಳ್ಳೇದಾಗ್ಲಿ, ಅವ್ರು ಚೆನ್ನಾಗಿ ಬೆಳಿಬೇಕು, ಒಳ್ಳೆ ಡೈರೆಕ್ಟ್ರು, ಅವ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಸಿನಿಮಾದಲ್ಲಿ ಹೀರೋಯಿನ್ ಚರಿಷ್ಮಾ ತುಂಬಾ ಚೆನ್ನಾಗಿ ಮಾಡಿದೆ. ಚರಿಷ್ಮಾ ನಿಮ್ಗೂ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಆಕ್ಟಿಂಗ್ ಆಗಿರ್ಬೋದು, ಈ ಸಾಂಗ್ ನೋಡಿದಿರಾ, ಸಾಂಗ್ ಮುಖಾಂತರ ಚರಿಷ್ಮಾ ಚೆನ್ನಾಗಿ ಕಾಣಿಸ್ತಾರೆ. ಈ ಸಿನಿಮಾದಲ್ಲಿ ತುಂಬಾ ಕಷ್ಟಪಟ್ಟಿದ್ದಾರೆ. ಚರಿಷ್ಮನ್ಗೂ ಒಳ್ಳೇದಾಗ್ಲಿ, ಬಂದಿರೋಂಥ ಎಲ್ಲರಿಗೂ ಒಳ್ಳೇದಾಗ್ಲಿ, ನಮ್ಮ ಟೀಮ್ಗೆ. ಮತ್ತೆ ಟೆಕ್ನಿಷಿಯನ್ ಬಗ್ಗೆ ಹೇಳಕ್ ಏನಿಲ್ಲ, ನಮ್ಮ ಪ್ರಶಾಂತ್ ಸರ್ ಬಂದಿದ್ದಾರೆ. ತೆಲುಗುದು ಏನು ಪೋಸ್ಟರ್ ಲಾಂಚ್ ಮಾಡಿದ್ರು, ಪ್ರಶಾಂತ್ ಸರ್ ಬಂದು ನೀವು ನಮ್ಮ ಟೀಮ್ಗೆ ಆಶೀರ್ವಾದ ಮಾಡೋದಕ್ಕೆ ತುಂಬಾ ಧನ್ಯವಾದಗಳು. ಹೊರಟ ಪ್ರಶಾಂತ್ ಮತ್ತೆ ಹೊರಟ ಶಿವರಲ್ಲೇ ಕೂತಿದ್ದಾರೆ. ನಿಮ್ಗೂ ನೆಕ್ಸ್ಟ್ ಬರೋಂಥ ಆಫರ್ಗಳು ಹೊರಟ 2 ಕಂಟಿನ್ಯೂ ಮಾಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಿಮ್ಗೂ ಥ್ಯಾಂಕ್ ಯು ಸೋ ಮಚ್. ಆಗಿದೆ, ನಮಗೂ ಅನ್ಕೊಂಡಿರಲಿಲ್ಲ ನಮ್ಮ ಮೂರ್ತೇನ ಇಷ್ಟೊಂದು ಕಷ್ಟಪಟ್ಟು ಸಿನಿಮಾ ಮಾಡಿದಾರೆ ಅಂತ. ತೆಲುಗಲ್ಲಿ ಬಂದಿರೋದು ತುಂಬಾ ಖುಷಿ ಆಗಿದೆ. ಫಸ್ಟ್ ಕ್ಲಾಸ್ ಮಾಡಿದೆ ನಮ್ಮ ಸರ್. ನಿಮ್ಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಬಂದು ನಮ್ಮ ತೆಲುಗಲ್ಲಿ ಏನ್ ಮಾಡ್ತೀರಿ ಎಲ್ಲರಿಗೂ ನಿಮ್ಮ ಪ್ರೀತಿ ಸದಾ ಇರಲಿ. ಕನ್ನಡ ಬರಲ್ಲ, ನನಗೂ ತೆಲುಗು ಹೊಸಂಡಿ, ಹಂಗೆ ನಾವು ನನಗೂ ಬರಲ್ಲ ಸ್ವಲ್ಪ ಕ್ಯಾರೆಕ್ಟರ್ ಮಾಡಿ ಹೇಳಿದ್ನಲ್ಲ ಸರ್ ಅವಾಗಲೇ ನಮ್ಮಣ್ಣ ಪ್ರೀತಿಯಿಂದ. ಏನ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಒಂದು ಹಳ್ಳಿ ಕ್ಯಾರೆಕ್ಟರ್, ಅದೊಂದು ಹೇಳಕ್ ಇಷ್ಟಪಡ್ತೀನಿ ಸರ್. ಕ್ಯಾರೆಕ್ಟರ್ ಹೀರೋ ಮಾಡಿದೀನಿ. ಡೈರೆಕ್ಟರ್ ಇಷ್ಟೇ ಹೇಳಿರೋದು, ಈಗ ಅದ್ರ ಮುಂದೆ ಬೇರೆ ಏನು ಹೇಳಂಗಿಲ್ಲ ನೀವು. ಸಿನಿಮಾದಲ್ಲಿ ನೋಡಿ ಸರ್, ದಯವಿಟ್ಟು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ. ಚೆನ್ನಾಗಿ ಮೂಡ್ ಬಂದೈತೆ. ರಿಯಾಲಿಟಿ ಶೋ ಏನ್ ಸುನಾಮಿ ಕಿಟ್ಟಿ ಮಾಡಿದೀನಿ, ಸಿನಿಮಾದಲ್ಲೂ ಅದಕ್ಕಿಂತ ಬೇರೆನೆ ಮಾಡಿದೀನಿ. ನಿಮ್ಮ ಆಶೀರ್ವಾದ ಇರಲಿ ಬಸ್.